ದಿನಾಂಕ 16/2/26ರಂದು ನನ್ನ ಮಗನಾದ ಪಿ ಸುದೀಪನು ಕಾರ್ಕಳದ ಬಂಗ್ಲೆಗುಡ್ಡೆ ನಿವಾಸಿ ಸೌಮ್ಯ ಎಂಬ ಹುಡುಗಿಯನ್ನು ರಿಜಿಸ್ಟರ್ ಆಗಿದ್ದಾನೆ ಅಂತ ಹೇಳಿ ಬೇರೆಯವರ ಮುಖಾಂತರ ನಮಗೆ ತಿಳಿದು ಬಂತು. ಆದರೆ ಇದು ತಡವಾಗಿದಿಂದ ತಿಳಿದು ಬಂದಿರೋ ವಿಷಯ. 17/3/26ರಂದು ನಮ್ಮ ಮನೆಗೆ ಬಂದು ನೆಲ್ಯಾಡಿಪೇಟೆಯಲ್ಲಿರುವ ಸಂತ ಜಾರ್ಜ್ ಹೈಸ್ಕೂಲಿನ ಪಕ್ಕ ಸೌಮ್ಯ ತನ್ನ ಟ್ಯಾಕ್ಸಿಯಲ್ಲಿ ಬಂದು ಗಲಾಟೆ ಮಾಡಿರುತ್ತಾರೆ. ನನ್ನ ಮಗ ಮತ್ತು ನನ್ನ ಹೆಂಡತಿಯು ಕಾರಿನಲ್ಲಿ ಬೆಳ್ತಂಗಡಿಗೆ ಅವರ ತಂದೆಯ ಮನೆಗೆ ಪೂಜೆಗೆ ಹೋಗುವ ಸಂದರ್ಭದಲ್ಲಿ ಇವಳು ಅಡ್ಡಕಟ್ಟಿ ಇಲ್ಲದ ಸಲ್ಲದ ಆರೋಪ ಮಾಡಿ ಅವ್ಯಾಜ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆಯನ್ನು ಕೂಡ ಒಡ್ಡಿದ್ದಾರೆ. ಅಲ್ಲದೆ ಇದಕ್ಕೆ ಯಾರೋ ಪೊಲೀಸರಿಗೆ ತಿಳಿಸಿ ಪೊಲೀಸ್ನವರು ಕೂಡ ಅಲ್ಲಿ ಸ್ಥಳಕ್ಕೆ ಬಂದಿದ್ದಾರೆ. ಅದರ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ. ಒಂದು ವೇಳೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನೆಲ್ಯಾಡಿಯ ಸಂತ ಜಾರ್ಜ್ ಶಾಲೆಯ ಸಿಸಿ ಕ್ಯಾಮರಾ ಅಥವಾ ಅದರ ಅಕ್ಕಪಕ್ಕದಲ್ಲಿ ಸಿಸಿ ಕ್ಯಾಮರಾವನ್ನು ನೀವು ಪರಿಶೀಲಿಸಿದರೆ ನಿಮಗೆ ಎಲ್ಲಾ ವಿಚಾರಗಳು ಗೊತ್ತಾಗ್ತದೆ. ಎರಡನೇದಾಗಿ ನನ್ನ ಮಗ 17ನೇ ತಾರೀಕಿಗೆ ಅವನು ನನ್ನ ಹೆಂಡತಿ ಜೊತೆಯಲ್ಲೇ ಹೋಗಿದ್ದು. ಆದರೆ ಇವನು ಟಾರ್ಚರ್ ಸಿಕ್ಕಾಪಟ್ಟೆ ಕೊಟ್ಟು 17ರಂದೇ ಅವಳು ಆಹಾರದಲ್ಲಿ ಸೇರಿಸಿದ್ದಾರೆ ಅಂತ ನಮ್ಮ ಅನುಮಾನ. ಮತ್ತು ಈಗ ಏನಂತ ಹೇಳಿದ್ರೆ ಇವಳು 21ರಂದು ತಾರೀಕಿಗೆ ಆಸ್ಪತ್ರೆಗೆ ಸೇರಿಸ್ತಾರೆ, ಗಜರಿ ಆಸ್ಪತ್ರೆ ಕಾರ್ಕಳಕ್ಕೆ. ಆ ಕಾರ್ಕಳಕ್ಕೆ ಆಸ್ಪತ್ರೆಗೆ ಸೇರಿಸಿದ ವಿಚಾರವನ್ನು ನಮಗೆ ತಿಳಿಸಿಲ್ಲ. 22ನೇ ತಾರೀಕಿಗೆ ನನ್ನ ಅಕ್ಕನ ಮಗನಿಗೆ ತಿಳಿಸಿದ್ದಾರೆ. ಏನಂತ ಹೇಳಿದ್ರೆ ಗಜರಿ ಆಸ್ಪತ್ರೆಗೆ ಡೆಂಗಿ ಜ್ವರದ ಬಾಬ್ತು ನಾವು ಆಸ್ಪತ್ರೆಗೆ ಸೇರಿಸಿದ್ದೇವೆ ಅಂತ ಹೇಳಿ ಮತ್ತೆ ಯಾವುದೇ ವಿಚಾರವನ್ನು ನಾವು ತಿಳಿಸಿಲ್ಲ. 22ನೇ ತಾರೀಕಿಗೆ ನಾನು, ನನ್ನ ಪತ್ನಿ ಮತ್ತೆ ನನ್ನ ಅಕ್ಕನ ಮಗನ ಪತ್ನಿ 4 ಜನ ಸೇರಿ ಹೋದಾಗ ಇವರು ನಮ್ಮ ಹತ್ರ ಯಾರು ಮಾತಿಲ್ಲ. ಆಸ್ಪತ್ರೆಯಲ್ಲಿ ನನ್ನ ಮಗ ಸೌಮ್ಯರ ತಾಯಿ, ಸೌಮ್ಯರ ತಂದೆ, ಸೌಮ್ಯರ ತಮ್ಮ ಇದ್ದರು, ಇಷ್ಟು ಜನ. ಆಮೇಲೆ ಸ್ವಲ್ಪ ಒಂದು 10 ನಿಮಿಷ ನಂತರ ಸುದೀಪನನ್ನು ಸೌಮ್ಯರ ತಾಯಿ, ಸೌಮ್ಯರ ತಮ್ಮ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ನಮ್ಮ ಹತ್ರ ಮಾತಾಡಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಇದಕ್ಕೂ ಬೇಕಾದ್ರೆ ಅಲ್ಲಿಯ ಸಿಸಿ ಕ್ಯಾಮರಾವನ್ನು ನೀವು ಪರಿಶೀಲಿಸಬಹುದು. ಆಮೇಲೆ ನಮಗೆ 22ನೇ ರಾತ್ರಿ ಸಾಧಾರಣ ಒಂದು 12 ಗಂಟೆ ನಂತರ ನನ್ನ ಅಕ್ಕನ ಮಗನಿಗೆ ವಾಪಸ್ ಕಾಲ್ ಮಾಡಿ ಹೀಗೆ ಅವನಿಗೆ ಚಿಕಿತ್ಸೆಗೆ ಆಗೋದಿಲ್ಲ, ಒಂದು ಉಡುಪಿ ಕರ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಮಂಗಳೂರು ದೇವರಕಟ್ಟೆ ಕರ್ಕೊಂಡು ಹೋಗಿ ಅಂತ ಹೇಳಿದಂತೆ. ಆವಾಗ ನಾನೊಂದು ಹೇಳಿದೆ, ಯಾಕಂದ್ರೆ ನಮಗೆ ರಿಜಿಸ್ಟರ್ ಆಗಿದ್ದಂತೂ ಬಿಲ್ಕುಲ್ ನಮಗೆ ಗೊತ್ತಿಲ್ಲ. ಆಗ ನಾವು ಸಡನ್ ಆಗಿ ನಾವು ಏಕಾಗಿ ಕರ್ಕೊಂಡು ಹೋಗಿದ್ರೆ ನಮಗೆ ಸಮಸ್ಯೆ ಆಗ್ಬೋದು. ಅದಕ್ಕೆ ಅವರನ್ನು ಬರ್ಕೊಡ್ಲಿ. ಏನಂತ ಹೇಳಿದ್ರೆ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನಮ್ಮ ಏನು ಅಭ್ಯಂತರ ಇರೋದಿಲ್ಲ, ಬರ್ಕೊಡ್ಲಿ, ಅವರ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗೋದ. ಮತ್ತೆ ಮಾರನೇ ದಿವಸ ನನ್ನ ಇನ್ನೊಬ್ಬ ಅಕ್ಕನ ಮಗ ಫೋನ್ ಮಾಡಿದ್ದಾರೆ ಸುದೀಪ್ನ ಮೊಬೈಲ್ಗೆ ಫೋನ್ ಮಾಡುವಾಗ ಯಾರೋ ಮಾತಾಡಿದ್ದಾರೆ. ಸುದೀಪ್ಗೆ ಸ್ವಲ್ಪ ಹುಷಾರಿರಲಿಲ್ಲ. ಯಾರೋ ಮಾತಾಡಿ ಈಗ ಕಜಾರಿ ಆಸ್ಪತ್ರೆ ಇಲ್ಲ, ಉಡುಪಿ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಸೇರಿಸಿದ್ದೇವೆ ಅಂತ. ನಾವು ಆಸ್ಪತ್ರೆಗೆ ಹೋದಾಗ ಅಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಇದ್ದ ಸ್ವಲ್ಪ. ಆಮೇಲೆ ಸ್ವಲ್ಪ ಔಷಧಿ ಎಲ್ಲ ನಾವು ಹೋದ್ಮೇಲೆ ಅವನಿಗೆ ಪ್ಲಾಸ್ಮಾ ಥೆರಪಿ ಅದೆಲ್ಲ ಮಾಡಿ ನಾವು ಹೋದ್ಮೇಲೆ ಆಮೇಲೆ ನಮಗೆ ಅಲ್ಲಿ ಪ್ರವೇಶ ಮಾಡಕ್ಕೆ ಅಂದ್ರೆ ಸ್ವಲ್ಪ, ಯಾಕಂದ್ರೆ ಇವಳು ಜೊತೆ ನಮ್ಮನ್ನು ಯಾವುದಕ್ಕೂ ಬಿಡ್ತಾ ಇಲ್ಲ, ಯಾವುದೇ ವಿಚಾರಕ್ಕೆ ಇವಳದೇ ಎಲ್ಲ ಇತ್ತು. ಆಮೇಲೆ ಸಾಧಾರಣ ನಾವು ಎಲ್ಲ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿ ನಮ್ಮನ್ನು ಬಿಟ್ಟಿದ್ರು ಮತ್ತೆ ಒಳಗಡೆ. ಅದಾದ ನಂತರ ಒಂದು 3 ಗಂಟೆ ಹೊತ್ತಿಗೆ ಪೊಲೀಸ್ನವ್ರು ಬಂದು 2 ಸಾರಿ ಸ್ಟೇಟ್ಮೆಂಟ್ ತಗೊಂಡ್ರು. ಕಜೇರಿ ಆಸ್ಪತ್ರೆಯಲ್ಲಿ ಬಂದಾಗ ಪೊಲೀಸ್ನವ್ರು ಫಸ್ಟ್ ತಗೊಂಡ್ಬಿಟ್ಟು ಅಲ್ಲಿನೂ ತಗೊಂಡಿಲ್ಲ. ಈಗ ನಿನ್ನೆ ಸುದ್ದಿ ವಾಹಿನಿಯಲ್ಲಿ ಇದೇ ಸೌಮ್ಯ ಇದು ಕೊಡ್ತಾರೆ ಸ್ಟೇಟ್ಮೆಂಟ್. ಏನಂತ ಹೇಳಿದರೆ 16ನೇ ತಾರೀಕಿಗೆ ಸುದೀಪು ಬೆಳ್ತಂಗಡಿಯಲ್ಲಿ ಪಾಯ್ಸನ್ ತಗೊಂಡಿದ್ದಾನೆ. 19ನೇ ತಾರೀಕು ದಿವಸ ಅವನಿಗೆ ವಿಷ ಪಾಯ್ಸನ್ ಆಗಿದೆ. 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ. ಅವಳು ನಿನ್ನ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ಅದು ಉಂಟು, ನೀವು ಪರಿಶೀಲಿಸಬಹುದು. ಗೊತ್ತಾಯ್ತಲ್ಲ? ಹಾಗಾದ್ರೆ 16ನೇ ತಾರೀಕಿಗೆ ಪಾಯ್ಸನ್ ಆಗಿದೆ ಅಂತ ಹೇಳಿದ್ರೆ 21ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿ 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗೋದು ಹೇಗೆ? 21ನೇ ತಾರೀಕಿಗೆ ಇವಳಿಗೆ ಡೆಂಗಿ ಜ್ವರ ಬರೋದು ಹೇಗೆ ಇವನಿಗೆ? ಹಾಗಾದ್ರೆ ಇವಳಿಗೆ ಮೊದಲೇ ಗೊತ್ತಿತ್ತಲ್ಲ ಎಲ್ಲ ವಿಚಾರಗಳು. ಅದರಿಂದ ಪ್ರೆಸ್ ಮೀಟ್ ಅಲ್ಲಿ ಇದು ಒಂದು ಪಾಯಿಂಟ್ ಅಲ್ಲಿ ಅವಳೇ ಹೇಳಿದ್ದಲ್ಲ, ನಾವು ಹೇಳಿದ್ದಲ್ಲ. ಆಮೇಲೆ ಇನ್ನೇನಂತ ಹೇಳಿದ್ರೆ ಇದು ಆಯ್ತು, ಅಲ್ಲಿ ನಾವು ಆದರ್ಶ ಆಸ್ಪತ್ರೆಗೆ ಹೋದೆವು. ಅಲ್ಲಿ 3:30 ಗಂಟೆ ನಂತರ ಅಲ್ಲಿ ಸಿಸಿ ಕ್ಯಾಮರಾದಲ್ಲಿ ಅದು ಸಿಗ್ತದೆ. 3:30 ಗಂಟೆ ನಂತರ ಸೌಮ್ಯರ ತಮ್ಮ, ಸೌಮ್ಯರ ತಂದೆ ಅಲ್ಲಿಂದ ಪರಾರಿಯಾಗಿದ್ದಾರೆ. ಆವಾಗ ನಾನೊಬ್ಬ ತಂದೆಯಾಗಿ ಏನ್ ಮಾಡ್ಬೇಕು? ಸುದೀಪ್ನಿಗೆ ಚಿಕಿತ್ಸೆ ಕೊಡಿಸ್ಬೇಕಾ ಬೇಡವಾ? ನೀವೆಲ್ಲ ತಿಳಿದವರು. ಹಾಗಾಗಿ ನಾವು ಡಾಕ್ಟರ್ ಎಲ್ಲ ಏನ್ ಮಾಡಿದ್ರು, ನಮ್ಮ ಹತ್ರ ಇರೋದು 50%. ಆಗ್ಲೇ ಲಿವರ್ಗೆ ಡ್ಯಾಮೇಜ್ ಆಗ್ತಾ ಬರ್ತಾ ಉಂಟು, ನೀವು ಮಂಗಳೂರಿಗೆ ಇದಕ್ಕೆ ಕರ್ಕೊಂಡು ಹೋಗಿ ಅಂದರು. ನಮ್ಮ ಮಾನವೀಯತೆಯಿಂದಾಗಿ ಮತ್ತು ನನ್ನ ಮಗ ಎಂಬ ದೃಷ್ಟಿಯಿಂದ ನಾನು ಕರ್ಕೊಂಡು ಹೋಗಿ 100% ಸತ್ಯ ಮಂಗಳೂರು ಕೊಡೆಲ್ಬೈಲ್ನಲ್ಲಿರುವ ರೇಣುಬೈ ಹಾಸ್ಪಿಟಲ್ ಸೇರಿಸಿದೆ. ಡಾಕ್ಟರ್ ಒಂದು ಮಾತು ಹೇಳಿದೆ, ಖರ್ಚನ್ನು ನಾವು ನೋಡ್ತೇವೆ, ಆ ಟ್ರೀಟ್ಮೆಂಟ್ ನೀವು ಮಾಡಿ, ಅದರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಅದಕ್ಕೆ ನಾವು ಖರ್ಚು ಮಾಡಿದ್ದು. ಅವ್ರು ಹೇಳಿದ್ರು, ನೀವು ಇಲ್ಲೇ ಕರ್ಕೊಂಡೋಗಿ, ಲಿವರ್ಗೆ ಡ್ಯಾಮೇಜ್ ಆದ್ಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಇದು 5-6 ದಿವಸ ಆಗಿದೆ. ಇನ್ನೇನಂದ್ರೆ 17/3ರಂದು ಇವಳು ಮತ್ತು ಇವರಿಗೆ ಸೌಮ್ಯ ಎಳೆದು ಹಾಕಿ ಈ ಕಾರ್ನ ಮುಂದ್ಗಡೆ ಕೂತಿದ್ರು. ಇವರು ಇಬ್ಬರೇ ಹೋಗುವಾಗ
ಆಗ ಇವರು ಹಿಂದೆ ಕೂರಿಸಿ ಏನೆಲ್ಲ ಇದು ಮಾಡಿದ್ದಾರೆ. ಅದಕ್ಕೆ ಇದು ಉಂಟು, ಯಾವುದು CC ಕ್ಯಾಮರಾದಲ್ಲಿ ಎಲ್ಲ ಉಂಟದು. ಪೊಲೀಸ್ನವರಲ್ಲಿ ಬಂದಿದ್ದು, ಕೆಲವರು ವಾಟ್ಸಪ್ ಮಾಡಿದ್ದು, ನಮ್ಮ ಮನೆಯಲ್ಲಿ ಪಕ್ಕದವರ ಹತ್ರ ಇವರು ಬಂದು ಇದು ಮಾಡಿದ್ದು, ಒಂದು 10 ರೂಪಾಯಿ ಒಂದು ಕಡೆ ಗೂಗಲ್ ಪೇ ಮಾಡಿದ್ದಾರೆ ನೀರಿನ ಬಾಟಲ್ ಅಪೋಸಿಟಿ ಅಂತೇಳಿ ಎಲ್ಲಾ ತರದ ನಮಗೆ ಹಿಂಸೆ ಕೊಟ್ಟಿದ್ದಾರೆ ಅವರು. ಮತ್ತು ಮದುವೆ ವಿಚಾರದಲ್ಲಿ ಫಸ್ಟ್ ಒಬ್ಬರು ಮದುವೆ ಆಗಿದ್ದಾರೆ, ಡೈವರ್ಸ್ ಆಗಿದೆ. ಎರಡನೇ ಅವರು ಸಂಜೀವ್ ಕುಮಾರ್ ಅಂತ ಇರಬೇಕು, ಅವನ ಮೇಲೆ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್, ಪಾಂಡವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ. ಈಗ ಅವರ ತಂದೆ ತಾಯಿ ನನಗೆ ಚಿನ್ನ ಎಲ್ಲ ನಮ್ದು ದೋಷಿದರು ಏನೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅಂತ ಅದು ಕೋರ್ಟ್ ನಡೀತಾ ಇತ್ತು. ಮುಂದೆ ಜನವರಿ 14/1/26 ಜಡ್ಜ್ಮೆಂಟ್ ಆಗಿದೆ, ಆದ್ರೆ ಡೈವರ್ಸ್ ಆಗಿದೆ. ಮತ್ತೆ ಇವರು ಈಗ ಬಂದಿದ್ದಾರೆ, ಇವರು ಅವರು ಕಡೆಯವರು ಯಾರು ಸೌಮ್ಯದಿಂದ ನೊಂದವರು ಇವರು. ಇನ್ನು ಸುಮಾರು ಜನರಿಗೆ ಇವರಿಗೆ ತೊಂದರೆ ಆಗಿದೆ. ನಮ್ಮಂತೂ ಒಂದು ಜೀವ ಹೋಗಿದೆ, ಅದಕ್ಕೆ ಹೋದ ಜೀವ ಮತ್ತೆ ಮಾಡಲಿ ಬರೋದೇ ಇಲ್ಲ ಯಾವುದೇ ಕಾರಣ. ಆದ್ರೆ ನಮ್ಮಂತ ತಂದೆ ತಾಯಿಗೆ ಇನ್ನು ಯಾವುದೇ ಕಾರಣದಿಂದ ಅವರಿಗೆ ಅನ್ಯಾಯ ಆಗಬಾರದು ಅಂತೇಳಿ ನಿಮ್ಮ ಹತ್ರ ಕೈ ಮುಗಿದು ಕೇಳ್ತೇನೆ. ನಿಮಗೂ ಮಾನವೀಯತೆ ಇದೆ, ನಮಗೂ ಮಾನವೀಯತೆ ಇದೆ. ಇವತ್ತಿದ್ದ ಮನುಷ್ಯ ನಾನೇ ಇರುವುದಿಲ್ಲ, ಆದ್ರೆ ಸೌಮ್ಯಲಂತ ಹುಡುಗಿ ಇನ್ನು ಮುಂದೆ ಯಾರವರ ಹನಿ ಟ್ರಾಪ್ ಗ್ಯಾಂಗ್ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡುವಂತ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ಯಾವ ಜೀವಿಗೂ ಬರಬಾರ್ದಾಗೆ ನೀವೆಲ್ಲ ಇದಕ್ಕೆ ಸಹಕರಿಸಬೇಕು. ನನ್ನ ಮಗನಿಗೆ ಆ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ, ಮೊಬೈಲ್ CC ಕ್ಯಾಮರಾದಲ್ಲಿ ನೋಡಿ ಅವನು ಎಂಥ ಇದರಲ್ಲಿದ್ದ. ಅವನ ಅವತ್ತು ಇವರು ಬೈಯುವಾಗ ಅವನ ಕದ ನೀರು ಹಾಕಿದ ನೋಡಿ ನೀವು. ಎಂತ ಎದ್ದವನಿಗೂ ಇವಳಿಗೆ ಗಾಲ್ಬ್ಲಡರ್ ಅಂತ ಹೇಳಿದ್ರೆ ಪಿತ್ತಕೋಶದ ಕಲ್ಲಿನ ಆಪರೇಷನ್ ಆಗಿದೆ, ಇವಳಿಗೂ ಇದು ಮಾಡಿ ಎಲ್ಲ ಹಾಕಿದ್ದಾರೆ. ರಿಪೋರ್ಟ್ ನೋಡಿ, ಒಂದು ನೋಡಿ ಇಷ್ಟು ರೂಪಾಯಿ ಕಣ್ಣೀರೆಲ್ಲ, ಅದನ್ನು ನೋಡಿ ನಿಮಗೆ ಅರ್ಥ ಆಗ್ತದೆ ಈಗ ಪರಿಸ್ಥಿತಿ ಹೇಗೆ ಅಂತ. ಆದ್ರೂ ಅವನು ರಿಕ್ವೆಸ್ಟ್ ಮಾಡಿದಂತೆ ಯಾರ ಸೌಮ್ಯನ ತಂದೆ ತಾಯಿ ಹತ್ರ, ಒಂದು ನನ್ನನ್ನು ಬಿಟ್ಬಿಡಿ, ಒಂದ್ಸರಿ ಬಿಟ್ಬಿಡಿ, ನಾನು ಬಂದು ಮಾತಾಡುವಾಗ. ಆದ್ರೂ ಇವರು ಬಿಟ್ಟಿಲ್ಲ. ನೀವೇ ಎಲ್ಲರೂ ಇಷ್ಟು ಜನ ಸೇರಿದಾರಲ್ಲ, ನೀವೇ ಇದಕ್ಕೆ ಉತ್ತರ ಕೊಡಿ. ನಮ್ಮ ಹತ್ರ ಇನ್ನು ಹೆಚ್ಚಿನ ಮಾತಾಡೋದು ಏನಿದೆ ಇವಳು ಮಾಡುವಂತ ಒಂದು ಅವಸ್ಥೆ. ಆಮೇಲೆ ನಾವು ಈಗ ಪೊಲೀಸ್ ಕಂಪ್ಲೇಂಟ್ ಮಾತ್ರ ಕೊಡೋದು ಸ್ವಲ್ಪ ಲೇಟ್ ಆಗಿದೆ. ಯಾಕಾಗಿದೆ ಅಂತಂದ್ರೆ ಇವ್ರು ಹೇಳಿದ್ರು ನನಗೆ ತೊಂದರೆ ಆಗ್ತಿದೆ, ಬೇಡ ನನಗೆ ಒಂದು ಮರ್ಯಾದೆ ಇದೆ. ಇವರಿಗೆ ನನಗೆ ಮದುವೆಯಾಗಿ 32 ವರ್ಷ ಆಯ್ತು. ಈ 32 ವರ್ಷದಲ್ಲಿ ಇವಳು ಪೊಲೀಸ್ ಮೆಟ್ಲು ಹತ್ತಿಲ್ಲ, ತಾಲೂಕಾಸ್ ಮೆಟ್ಲು ಹತ್ತಿಲ್ಲ, ಯಾವುದೇ ಇದಕ್ಕೆ ಹೋಗಿಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇವ್ರು ಸ್ವಲ್ಪ ಮರ್ಯಾದೆ ಆಗಿಲ್ಲ. ಹಾಗೆ ನಾನು ಸ್ವಲ್ಪ ಇದಕ್ಕೆ ಹೊಡೆದಿದ್ದು ಹೌದು, ಸ್ವಲ್ಪ ತಡವಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 26ನೇ ತಾರೀಕಿಗೆ ಕಾರ್ಕಳ ನಗರದಲ್ಲಿ ನಾವು ಕೊಟ್ಟಿದ್ದು ಹೌದು. ಆದ್ರೆ ಇವತ್ತು ನೋಡಿ ನಮಗೆ ಆದಂತ ಅನ್ಯಾಯ. ಮೊನ್ನೆ 29 ತಾರೀಕು ಬೆಳಿಗ್ಗೆ 3:09 ಅವನು ತಿರುವುದ, ಇದು ಚಿಂತಾಜನಕದ ಪರಿಸ್ಥಿತಿ. ಅವ್ರು ಸರಿಯಾಗಿ ಬಂದಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಶೇಷ ಏನಂತ ಹೇಳಿದ್ರೆ, ಇವನ ಮೊಬೈಲ್ ಅನ್ನು ಅವರೇ ಇಟ್ಕೊಂಡ್ರೆ ಎಲ್ಲ ಹೆಂಗಸರಿಗೆ ಎಲ್ಲ ಅವರಿಗೆ ಇವ್ರಿಗೆ ಏನೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಪೊಲೀಸ್ನವರು ಅದನ್ನು ಮಾಡಿಲ್ಲ, ಇವಳು ಕೊಟ್ಟಿಲ್ಲ, ಏನು ಮಾಡಿ ನಮಗೆ ಹೇಗೆ ತೊಡಕಾಗ್ತದ? ಇವ್ರು ಏನಂತ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅಂತ ಸುಮ್ಮನೆ ಅಷ್ಟೇ. ಇವ್ರಿಗೆ ಕೋರ್ಟ್ ಆಕ್ಚುಲಿ ಸಬ್ ರಿಜಿಸ್ಟರ್ ಮೊದಲಾಗಿದೆ ವಿಚಾರ ಹೇಳಿಲ್ಲ, ಬೇರೆ ಮದುವೆ ಆಗಿದೆ ಅಂತ. ನಾವು ಮೊಬೈಲ್ ತೊಗೊಳಕಾಗ್ತದ? ಇವ್ರ ಹತ್ರ ಉಂಟು, ಕಾರಿನ ಟೀ ಇವ್ರ ಹತ್ರ ಉಂಟು ಎಲ್ಲ. ಈಗ ಯಾರನ್ನು ಇದು ಸೀಸ್ ಮಾಡೋದಿಲ್ಲ, ನಾನು ಹೆಚ್ಚು ಕಮ್ಮಿ ಆದ್ರೆ ಯಾರು ಅದಕ್ಕೆ ಎಲ್ಲ ಕೋಮ ಸ್ಥಿತಿಯಲ್ಲಿದ್ದಾಗ ಯಾರ್ಯಾರಿಗೆ ಎಂತೆಂತ ಮೆಸೇಜ್ ಮಾಡಿದ್ದಾರೆ ಇವರು. ಈಗ ಯಾರೇ ಆಗಿ ಒಂದು ಮಾನವೀಯತೆ ಇರಬೇಕು. ಹಣ ಆಗ್ತದೆ, ಇವತ್ತು ಇರ್ತದೆ, ನಾಳೆ ಹೋಗ್ತದೆ. ಆದ್ರೆ ಈ ತರದ ಒಂದು ದುಷ್ಕೃತ್ಯ ಎಸಗಬಾರ್ದು, ಯಾರಿಗೂ ಯಾರಿಗಾದ್ರೂ ನೋವಾಗಬಾರ್ದು. ಅದಕ್ಕೆ ನೀವು ಮಾಧ್ಯಮ ಮಿತ್ರರು, ನಿಮಗೆಲ್ಲ ಗೊತ್ತಿದೆ, ಅದಕ್ಕೆ ಸರಿಯಾದ ಒಂದು ಅವರಿಗೆ ಶಿಕ್ಷೆ ಆಗುವಾಗೆ ಮತ್ತು ಸೂಕ್ತ ಒಂದು ಕಾನೂನು ಕ್ರಮ ಆಗುವಾಗೆ ಸರ್ಕಾರದಿಂದ ನನ್ನ ಲೆಕ್ಕದಲ್ಲಿ SIT ತನಿಖೆ ಲೆಕ್ಕ ಮುಖ್ಯ. ಆದ್ರೂ ಇದಕ್ಕೆ CBI ಅಥವಾ NIA ಕೊಟ್ಟರೆ ಇವರ ಹನಿ ಟ್ರಾಪ್ ಗ್ಯಾಂಗ್ ಫುಲ್ ಹೋರಾಟ ಮಾಡ್ತಾರೆ. ಇದು ಬರೀ ನಮ್ಮ ಕರ್ನಾಟಕ ಜಾಗದಲ್ಲಿ ಆಗ್ತದೆ ಅಥವಾ ಕೇರಳದಲ್ಲಿ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ ಯಾವುದು. ಅಂತೂ ಸುಮಾರು ಜನ ಅಮಾಯಕರು ಬಲಿಯಾಗಿದ್ದಾರೆ. ಅಮಾಯಕರಿಗೆ ಬಾಯಿ ಬಿಡ್ತಾ ಇಲ್ಲ, ಎದುರ್ತಾರೆ ಇವರ ಗ್ಯಾಂಗಿಗೆ ಎದುರು. ಈಗ ಸ್ವಲ್ಪ ಅಂದ್ರೆ ನಿಮ್ಮ ಅನುಮತಿ ಮೇಲೆ ಇದ್ರೆ ಇವರು ನೊಂದವರು ಅದರಲ್ಲಿ. ಅಂದ್ರೆ ಇವತ್ತಿನ ಮೊಬೈಲ್ ಬರುವ ವಿಚಾರ ತಿಳಿದು ಇವರು ಬಂದಿದ್ದಾರೆ. ಈಗ ಇದಕ್ಕೆ ಮಾತಾಡಕ್ಕೆ ನೀವು ಅವಕಾಶ ಕೊಟ್ಟು ಇವರು ಅವರ ವಿಚಾರ ಹೇಳ್ತಾರೆ. ಬೇರೆ ಹೆಸರು ವೇಣುಗೋಪಾಲ್ ಅಂತ. ಸರ್, ಈಗ ಮಗ ಹಾಸ್ಪಿಟಲ್ ಇರುವಾಗ ನಿಮ್ ಜೊತೆ ಮಾತಾಡಿದಾರಾ? ಮಗ ಹಾಸ್ಪಿಟಲ್ ಇರುವಾಗ ಎಲ್ಲಿ ಸರ್? ಅಲ್ಲ, ಎಲ್ಲಿಯಾದ್ರು ಹಾಸ್ಪಿಟಲ್ ಇರುವಾಗ ಮಾತಾಡಿ ಅಂತಾರೆ. ನನಗೆ ಭಯಂಕರ ಟಾರ್ಚರ್ ಆಗ್ತಿದೆ, ನನ್ನ ದುಡ್ಡು ಮತ್ತು ಚಿನ್ನವನ್ನು ತಗೊಂಡಿದ್ದಾಳೆ, ಮಾತಾಡಕ್ಕೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ಎದುರಿಸ್ತಾಳೆ, ಹೀಗೆ ನನ್ನ ಹತ್ರ ಮಾತಾಡಿದ ಸರ್. ಮತ್ತೆ ಈ ಪಾಯ್ಸನ್ ತಗೊಂಡಿದ್ದೇನೆ ಅಥವಾ ನನಗೆ ಪಾಯ್ಸನ್ ಬಿದ್ದಿದೆ ಅಂತ ಆ ರೀತಿ ಏನಾದ್ರು ಹೇಳಿದಾರೆ ನಿಮ್ಗೆ? ನನ್ನ ಅವನು ಹೇಳಿದ್ದು ಏನ್ ಗೊತ್ತಾ, ನನಗೆ ಟಾರ್ಚರ್ ಸಿಕ್ಕಾಪಟ್ಟೆ ಇದೆ, ನನಗೆ ಎಲ್ಲ ದುಡ್ಡಲ್ಲಿ ಕೊಟ್ಟಿದ್ದಂತ ಅನುಮಾನ ಇದೆ, ನಾನು ಅವ್ರು ಕೊಟ್ಟಿದ್ದನ್ನೆಲ್ಲ ತಗೊಳ್ಳೋದಿದ್ದೆಲ್ಲ ಟಾರ್ಚರ್ ಕೊಡ್ತಿದ್ಲು, ಬೇರೆಯವ್ರ ಬೆದರ್ಸ್ತಾನೆ ಅಂತ ಹೇಳಿದ್ಲು, ನಿಮ್ಮ ವೀಕ್ನೆಸ್ ಇದೆ, ಅದು ಇದೆ, ಇದಿದೆ ಅಂತ ಬಯಲು ಮಾಡ್ತಾನೆ ಅಂತ ಹೇಳಿದ್ಲು, ಏನೆಲ್ಲ ನನಗೆ ಇದು ಮಾಡ್ತಾ ಎದುರಿಸಿದ್ರು ಅಂತ ಹೇಳಿದ್ದಾರೆ ಸರ್. ಈಗ ಡಾಕ್ಟರ್ ಏನ್ ಹೇಳಿದ್ದಾರೆ, ಯಾವ ಪಾಯ್ಸನ್ ತಗೊಂಡಿದ್ದಾನೆ? ಡಾಕ್ಟರ್ ಹೇಳುದು ರೆಟಾಲ್ ಅಲ್ಲಿ ಇನ್ನೊಂದು ಯಾವ್ದಾದ್ರು ಬರ್ತದಂತೆ, ಒಂದು ರೆಟಾಲ್ ಇರೋದು ಯಾವ್ದಂತ ನಮಗೆ ಆ ಪ್ಯಾಕ್ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ನಾವು ನೆಲ್ಲಿಯಾಗಿ ಅವರು ಇದು ತಗೊಂಡಿದ್ದು ಕಾರ್ಕಳದಲ್ಲಿ, ನಮಗೆ ಆ ಪ್ಯಾಕ್ ಸಿಗ್ತದಾ ನೀವು ಹೇಳಿ? ಪ್ಯಾಕ್ ಸಿಕ್ಕಿದ್ರೆ ನಾವು ತಂದು ಕೊಡ್ಬೋದು. ಆ ಪ್ಯಾಕ್ 5 ದಿವಸ ಆದ್ಮೇಲೆ ನಮಗೆ ಗೊತ್ತಾಗಿದ್ದು 17ನೇ ತಾರೀಕಿಗೆ ಇವ್ನು ತಗೊಂಡಿದ್ದು.
22ನೇ ತಾರೀಕಿಗೆ ಗೊತ್ತಾಗಿತ್ತು ಈಗ. ಅಲ್ಲ, ಹಾ. ಡಾಕ್ಟರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡ್ಬೇಕಾದ್ರೆ ಹಾ. ಯಾವ ಪಾಯ್ಸನ್ ಅವರ ಬಾಡಿಯಲ್ಲಿ ಇತ್ತು ಅನ್ನೋದು ಕೊಡ್ತಾರೆ. ಕೊಡ್ತಾರೆ. ಅದರಲ್ಲಿ ಇದೆಯಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಬಂದಿಲ್ಲ. ಬರ್ಬೇಕಾದ್ರೆ ನಾವು ಹೋಗ್ಬೇಕಲ್ಲ ಈಗ. ಈ ಒಂದು ರಾತ್ರಿ 5-6 ದಿವಸ ಡಾಕ್ಟರ್ ಏನಾದ್ರು ಹೇಳಿದಾರೆ ಯಾವ ತರದ ಪಾಯ್ಸನ್ ರ್ಯಾಟಾಲ್ ಅಂತ ಹೇಳ್ತಾರೆ. ರ್ಯಾಟಾಲ್ ಅಂದ್ರೆ ಈಗ ಇನ್ಫೆಕ್ಷನ್ ಅಂತ ಬರ್ತಲ್ಲ, ಅದೊಂದು ಮರ್ಕ್ಯೂರಿ ಇರುವಂತದ್ದು. ಇದು ಪೇಸ್ಟ್ ಬರ್ತದೆ, ಕೆಂಪು ನೋಡಿ ಇದು ಮಾಡುವಂತದ್ದು. ಅದೇ ಇಟ್ಟು ತಗೊಂಡಿದ್ದು ಅಂತ ಯಾವ್ದೊಂದು ವಿಷಯ ಪದಾರ್ಥ ಇತ್ತು, ಬೇರೆ ಎಕ್ಸ್ಟ್ರಾ ಇದಿರ್ತಲ್ಲ, ನಾವು ಸೇವನೆ ಮಾಡ್ತೇವಲ್ಲ. ನೀವು ಹೇಳುದು ಆತ ತಗೊಂಡಿಲ್ಲ, ಆತನಿಗೆ ಕೊಟ್ಟಿದ್ದಾರೆ ಅಂತ. ಅದನ್ನ ನಿಮ್ಮ ಮಗ ಏನಾದ್ರು ಹೇಳಿದ್ನ? ಯಾರ ಹತ್ರ? ನಾನ್ ತಗೊಂಡಿದ್ದೇನೆ ಅಥವಾ ಬೇರೆ ಯಾರಾದ್ರೂ ಹಾಕಿದ್ರೆ ಏನಾದ್ರು? ನಮ್ಮ ಹತ್ರ ಹೇಳಿದ್ದು ಅವನು ಹಾಗೆ, ನನಗೆ ಟಾರ್ಚರ್ ಆಗ್ತಾ ಉಂಟು, ನನ್ನ ದುಡ್ಡು, ನನ್ನ ಮೊಬೈಲ್, ನನ್ನ ಚೈನ್ ಎಲ್ಲ ತಗೊಂಡಿದ್ದಲ್ಲ ಅವಳು. ಮತ್ತೆ ಏನಾದ್ರು ಬೇರೆಯವ್ರ ಹತ್ರ ಎದುರಿಸ್ತಾಳೆ, ಯಾರಿಗಾದ್ರೂ ಬಾಯಿ ಬಿಟ್ಟರೆ ಬಿಡುದಿಲ್ಲ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅಂತೇಳಿ ಒಂದು 2 ದಿವಸ ಅಷ್ಟು ಟಾರ್ಚರ್ ಆದ್ರೂ ಸಹ ಅಲ್ಲಿ ಹಾಕಿದ್ರು, ಕಾರ್ಕಳದಲ್ಲಿ ಹಾಕಿದ್ರು. ಆಕಲ್ಲಿ ಇದು ಸಿಕ್ಕ ದೊಡ್ಡ ಆಗಿದೆ ಸರ್. ಏನ್ ಗೊತ್ತಾ, ಬೋನೊಳಗೆ ಬಿದ್ದ ಮೇಲೆ ಏನ್ ಮಾಡಕ್ ಸಾಧ್ಯ? ಬೋನ್ ನಿಂದ ಬಿಡ್ಸಕ್ಕೆ ನಮಗೂ ಈ ತರ ಹೀಗೆ ಓಡಿಲ್ಲ. ಅವತ್ತು ಏನಂತ ಹೇಳಿದ್ರೆ, ಇನ್ನೊಂದು ನಿಮ್ಮ ಹತ್ರ ಸತ್ಯ ಹೇಳ್ಬೇಕಾದ್ರೆ, ಒಂದು ರೋಡಲ್ಲಿ ಇವಳು ನಿಂತಿದ್ದು ನಮ್ಮ ಊರಲ್ಲಿ, ಇನ್ನೊಂದು ರೋಡ್ ಇವನು ನೋಡಿ, ಇನ್ನೊಂದು ರೋಡಲ್ಲಿ ಇವರಿಬ್ರು ನಾನಿತ್ತಿರ್ಲಿಲ್ಲ, ಇವನು ಮತ್ತು ಅವನಿದ್ದು. ಆದರೆ ಆ ರೋಡಲ್ಲಿ ಮಣ್ಣು ಹಾಕಿದ್ರು, ಅಲ್ಲಿ ಕಾಂಕ್ರೀಟ್ ಮಾಡ್ತಾ ಇದ್ರು. ಅವನ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ, ಅವತ್ತು ಮಣ್ಣು ಹಾಕಂತೆ ನಾವು ಉಳಿತಿದ್ದ ಜೀವ. ಬೇರೆ ಕಡೆ ಅವ್ನು ತಿರುಗಿ ಬರ್ಬೇಕಾದ್ರೆ ಇವಾಗ ಆಕ್ಟಿವ್ ಅಡ್ಡ ನಿಲ್ಲಿಸಿದ್ರು ಅಲ್ಲಿನು. ಅಲ್ಲಿಂದ ಸ್ವಲ್ಪ ಸೈಡ್ ಮಾಡಿ ಏನಾದ್ರು ಬಚಾವಲ್ಲ. ಸೈಂಟಿಫಿಕ್ ಕಳೆದ ಸಾಧ್ಯನೇ ಇಲ್ಲ ಇವನ ಜೀವನಕ್ಕೆ ಇದು ಮಾಡಕ್ಕೆ. ನೀವು CC ಕ್ಯಾಮರಲ್ಲಿ ಮಾಡಿದ್ರೆ ಸಿಗ್ತದೆ ಈಗ. ಸರ್, ನೀವು ಸೌಮ್ಯ ಶೆಟ್ಟಿ ಮನೆಗೆ ಹುಡುಗಿ ನೋಡಕ್ ಹೋದ್ರಲ್ಲ, ಇಡೀ ಫ್ಯಾಮಿಲಿ ಆನಂತರ ಏನಾಯ್ತು? ಹುಡುಗಿ ಮನೆಯವರ ಒಂದು 10-15 ಜನ ಹೋಗಿದ್ದು ನಾವು ನಿಜ. ಅವರಿಗೆ ಅವ್ರು ಹೇಳಿದ್ರು ನಾವು ಯಾವಾಗ ಬರ್ಬೇಕು ಅಂತ ಹೇಳಿದ್ರು. ನಮ್ಮ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ, ಗಣಹೋಮ, ದುರ್ಗಾ ಪೂಜೆ ಇದೆ, ಅದು ಕಳೆದ ಒಂದು ದಿವಸ ಹೇಳ್ತಾನೆ ಅಂತ ಹೇಳಿದೆವು. ನಾನು ಮಾತಾಡಿಲ್ಲ, ಸತ್ಯ ಇಲ್ಲ, ನಾನು ಮಾತಾಡಿಲ್ಲ. ನಾನು ಅಲ್ಲಿ ಕೈ ಕಟ್ಟಿ ಸುಮ್ಮನೆ ಕಣ್ಣಿಗೆ ಅಲೆ ಅಂದ್ರೆ ಇವ್ರದ್ದೆಲ್ಲ ನನ್ನ ಮಾತಾಡಿದ್ರೆ ಅಂತ ನಾನೇನ್ ಮಾತಾಡ. ಮತ್ತೆ ಇವಳ ಅಪ್ಪ ಇದ್ದಾರೆ, ನಾವು ಅವ್ರ ಜೊತೆ ಹೋದ್ರೆ ನಾವು ಮಾತಾಡ್ಬೇಕಂತ ಅವ್ರಿಗೆ ಹಿರಿಯರು, ಅವ್ರಿಗೆ ಗೊತ್ತಿರುತ್ತೆ ಅಂತ ಅವ್ರಿಗೆ ಮಾತಾಡ್ತಾರೆ. ಮತ್ತೆ 14ನೇ ತಾರೀಕಿಗೆ, ಮಾರ್ಚ್ 14ನೇ ತಾರೀಕಿಗೆ ಇರ್ಬೇಕು, ಅವ್ರು ನಮ್ಮ ಮನೆಗೆ ಬಂದಿದ್ದು. ಮನೆಗೆ ಬಂದಾಗ ಅವರ ಮನೆಯಲ್ಲಿ ಗೋಲ್ ಉಂಟು. ಏಪ್ರಿಲ್ ನಂತರ ನಾವೇನೋ ತೀರ್ಮಾನ ಮಾಡಲ್ಲ, ನವೆಂಬರ್ಗೆ ಏನೋ ಎಂಗೇಜ್ಮೆಂಟ್ ಇಟ್ಕೊಳ್ಳೋಣ ಅಂತ ಎಲ್ಲ ಅವ್ರು ಹೇಳಿದ್ರು. ಆಮೇಲೆ ನಾನು ಇವನ ಹತ್ರ ಒಂದು ಮಾತು ಹೇಳಿದೆ, ಮದುವೆ ವಿಚಾರ. ಈ ಮದುವೆ ವಿಚಾರದಲ್ಲಿ ನಾವು ಯಾವಾಗಲೂ ಅವಸರ ಮಾಡಬಾರ್ದು. 4 ಜನರ ಹತ್ರ ವಿಚಾರಿಸ್ಬೇಕು. ಒನ್ ಡೇ ಕ್ರಿಕೆಟ್ ಆಡೋದಲ್ಲ, ಎಲ್ಲರ ಹತ್ರ ನಾವು ಸೇರಿಸಿ ಒಂದು ವಿಚಾರಿಸ್ಬಿಟ್ಟು ನೀನು ಆಗ್ಬೇಕು ಅಂತಲೂ ಹೇಳಲ್ಲ, ಆಗ್ಬಾರ್ದು ಅಂತಲೂ ಇಲ್ಲ ಅಂತ ಹುಡುಗಿಯ ಮಾಹಿತಿ ನಮ್ಗೆ ಈಗಿನ ಕಾಲದಲ್ಲಿ ಬೇಕೇ ಬೇಕು ಅಂತ ಹೇಳಿದೆ. ಹಾಗೆ ಅವನು ಆಯ್ತು ಅಂತ ಹೇಳಿದ. ಯಾವುದು ಮತ್ತೊಂದು ಏನಂತ ಹೇಳಿದ್ರೆ, ಇವಳ ಹತ್ರ ಹೇಳಿದಂತೆ ಅಪ್ಪ ಹೇಳೋದ್ರಲ್ಲಿ ಸತ್ಯ ಇದೆ, ಸುಳ್ಳಲ್ಲ ಅಂತ ಹೇಳಿದಂತೆ. ಮತ್ತೆ ನಾವು ಮತ್ತೆ ಇನ್ನು ವಿಚಾರಕ್ಕೆ ಹೋಗಿಲ್ಲ. 17-16ಕ್ಕೆ ಮಾತಾಡಿದೀಗೆ, 17ನೇ ದಿವಸ ಪುತ್ತೂರಲ್ಲಿ ಹೋಗಿ ಸಬ್ರಿಸ್ಟ್ ಮದುವೆ ಆಗಿದಾರಂತೆ ಅಂತ. ಇದು ನೀವು ಒಪ್ಪಿಗೆ ನಾವು ಒಪ್ಪಿಗೆ ಕೊಟ್ಟಿಲ್ಲ. ಇವಳು ಮೊದಲೆಲ್ಲ ಆಗಿನ ವಿಚಾರ ಹೇಳಲಿಲ್ಲಲ್ಲ. ಈಗ ಸಂಜಯ್ ಕುಮಾರ್ಗೆ ಟಾರ್ಚರ್ ಕೊಟ್ಟಿದ್ದು, ಸಂಜಯ್ ಕುಮಾರ್ ಹತ್ರ ಅವ್ರ ತಂದೆ ತಾಯಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಸಂಜಯ್ ಕುಮಾರನ್ನು ಡೈವರ್ಸ್ ಮಾಡಿಲ್ಲ, ಪ್ರಸಾದ್ ಪೂಜಾರಿ ಅಂತ ಏನಿರ್ಬೇಕು, ಅವರ ಮದುವೆ ಬಗ್ಗೆ ವಿಚಾರ ಇಲ್ಲ. ಈಗ ಇವರು ಸ್ವಲ್ಪ ಇದಿತ್ತು, ಇವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ, ಅದರ ವಿಚಾರ ಇಲ್ಲ. ಇನ್ನು ಯಾರು ಅವ್ರ ಪರ್ಮಿಷನ್ ಇಲ್ಲ, ನಾವು ಮಾತಾಡಕ್ ಬರೋಲ್ಲ, ನಿಮಗೆ ಗೊತ್ತಲ್ಲ ವಿಚಾರ. ಬೇರೊಬ್ರು ನಾಟಕದವರಿಗೆ ಇದು ಮಾಡಿದ್ದಾರೆ, ಅದರ ವಿಚಾರ ಬಂದಿಲ್ಲ. ಇನ್ನೇನೋ ಬೇರೆಲ್ಲ ಉಂಟು. ಇವನಿಗೆ ಎಲ್ರಿಗೂ ಕನ್ಫ್ಯೂಷನ್ ಆಗ್ತೇನೆ, ಇವನಿಗೆ ಎಷ್ಟನೇ ಗಂಟ ಅಂತ ಅವಳಿಗೂ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ಮಗ ಈಗ ತೀರಿ ಹೋಗಿ ಆಗಿದೆ ಆಲ್ರೆಡಿ, ಇನ್ನು ಮತ್ತೆ ಬರುವುದಿಲ್ಲ. ಇಷ್ಟು ಅಫೇರೆನ್ಸ್ ಇದೆ ಅಂತ ಹೇಳಿ ಮಗನಿಗೆ ಹೇಳಿದ್ವಿ ನಮಗೆ ಗೊತ್ತು. ನಾವು ನೆಲ್ಲಿಯಾಡಿ, ಇವಳಿರೋದು ಕಾರ್ಕಳದವರು. ನೆಲ್ಲಿಯಾಡಿ ಕಾರ್ಕಳ, ನಾವು ಕೃಷಿಕರು. ಒಂದನೇದಾಗಿ ನಮ್ಮ ಉದ್ದೇಶ ಏನು, ತೋಟಕ್ಕೆ ಹೋಗುದು, ಫಸಲು ಬಂದಿದೆ ಅಂತ. ಆ ಫಸಲನ್ನು ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ನಮಗೆ ಕಾಯ ಸಿಗ್ತದ ಅಂತ ನೋಡುದು. ನಮ್ಮಲ್ಲಿ ಇರೋದು 2 ತಲೆಯಲ್ಲಿ 3 ತಲೆಯಲ್ಲಿ ಇರುತ್ತ. ನಮಗೆ ಹುಡುಗಿಯ ವಿಚಾರ ಮಾತಾಡಕೋಲ್ಲ, ಹುಡುಗನ ವಿಚಾರ ಮಾತಾಡಕೋಲ್ಲ. ಒಟ್ರಾಸ್ ನಮಗೆ ನಮ್ಮ ಜೀವನ ಮುಖ್ಯ. ಅಲ್ಲಿ ನಿಮಗೆ ಗೊತ್ತಿರುತ್ತೆ ಏನಂದ್ರೆ ಕೃಷಿಕರು, ಬಡಪಾಯಿಗಳು ಎಲ್ಲ ಅಂತ ಹೇಳ್ಬಿಟ್ಟು. ಆ ಗ್ಯಾಂಗಿನಲ್ಲಿರುವವರು ನಾವೇನೋ ದೊಡ್ಡ ಇದಲ್ಲ. ಹಾಗಾಗಿ ಇವನು ಹೊರಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ಎಲ್ಲಿ ಹೋಗ್ತಾನೆ ಅಂತ ನಾವು ಕೇಳೋದಿಲ್ಲ. ಈಗೇನಂತ ಹೇಳಿದ್ರೆ ಕೆಲವರಿಗೆಲ್ಲ ಒಂದು ಸುಳ್ಳು ಹೇಳಕ್ಕೆ ದೊಡ್ಡ ಸಾಧನ ಮೊಬೈಲ್ನೂ ಸಿಕ್ಕಿದೆ. ನಿಮಗೆ ಗೊತ್ತಿಲ್ಲ, ನೆಲ್ಲೆಡಿಯಲ್ಲಿ ಇದ್ರು ಮಂಗಳೂರಲ್ಲಿ ಇದ್ದಾರೆ ಅಂತ, ಮಂಗಳೂರಲ್ಲಿ ಇದ್ರೆ ನೆಲ್ಲೆಡಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಮೊಬೈಲ್ ತಗೊಂಡು ಹೋಗ್ತಾನೆ. ಒಂದೊಂದ್ಸರಿ ಇವನು ಏನಂತ ಹೇಳ್ತಾನೆ, ಲ್ಯಾಂಡ್ ಲಿಂಕ್ಸ್ ಅಂತ ಇವನು ವ್ಯವಹಾರ ಮಾಡ್ತಾನೆ. ಏನಂತ ಹೇಳಿದ್ರೆ 50 ಜಾಗ ತೋರಿಸ್ತಾನೆ, 1-2 ಜಾಗ ವ್ಯಾಪಾರ ಆಗ್ತದೆ. ಉಂಟು ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. 50ರಲ್ಲಿ 1 ಆಗೋದು, ತಪ್ಪಿದ್ರೆ 2 ಆಗೋದು, 50ಕ್ಕೆ 50 ಆಗೋದಿಲ್ಲ. ಹಾಗೆ ಇವನು ತಿರುಗಾಡ್ತಾನೆ. ಮತ್ತೆ ಇದು ಸ್ವಲ್ಪ ಸಣ್ಣ ಪುಟ್ಟ ಈ ಸೋಲಾರ್ ಏನಾದ್ರು ರಿಪೇರಿ ಮಾಡಕ್ ಹೋಗುದು, ಅದು ಇದೆಲ್ಲ ಮಾಡಕ್ ಹೋಗ್ತಾನೆ. ಜನಗಳಂದ್ರೆ ಇಲ್ಲ ಕದಿಯುವುದಿಲ್ಲ, ಮೋಸ ಮಾಡೋದಿಲ್ಲ. ಮತ್ತೆ ಸ್ವಲ್ಪ ಸುಳ್ಳು ಹೇಳ್ಬೇಕಾಗ್ತದೆ. ಜೀವನಕ್ಕೆ 100ಕ್ಕೆ 100 ಇವನು ಸತ್ಯ ಹೇಳ್ತಾನೆ ಅಂತ ನಾವು ಹೇಳಕ್ ಹೋಗುದಿಲ್ಲ.
100ಕ್ಕೆ 99% ಸತ್ಯ ಹೇಳ್ತಾನೆ, ಒಂದು 10% ಸುಳ್ಳು ಹೇಳ್ಬೇಕಾಗ್ತದೆ ನಾನೇ ಹೇಳ್ತೇನೆ. ಯಾಕಂದ್ರೆ ನನಗೆ ಈಗ ಸಾಲ ಇದೆ ಅಂತ ಕೆಲವರು ಕೇಳೋರು ನಾನು ಸಾಲ ಇಲ್ಲ ಅಂತ ಹೇಳ್ತೇನೆ. ಆಕ್ಚುಲಿ ಬ್ಯಾಂಕ್ ನೋಟ್ಸ್ ಬಂದ್ಮೇಲೆ ನನಗೆ ಸಾಲ ಇದೆ ಅಂತ ವಾಕ್ಯ ನನಗೆ ಗೊತ್ತಾಗೋದು. ಹಾಗೆ ಕೆಲವೆಲ್ಲ ನಾವು ವಿಚಾರ ಆಗ್ತದೆ. ಹಾಗೆ ಇವನು ಸ್ವಲ್ಪ ಇದು ಮಾಡ್ತಾನೆ, ಆದ್ರೆ ಮೋಸ ಮಾಡಿದ್ರು ಮತ್ತೆ ಕುಡಿಯುವುದಿಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಗೆ ಹೋಗಿಲ್ಲ. ಇದು ಇವನ ಲೈಫಲ್ಲಿ ಫಸ್ಟ್ ಸಿಕ್ಕಾಕೊಂಡ ಹುಡುಗಿ. ಕೆಲವು ಮಾತಾಡಿಲ್ಲ ಅದು ಇದಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯಾವುದು ಮಾತಾಡಿ ಇವನು ಬೇರೆ ಹುಡುಗಿ ಅಂತ ಮಾತಾಡಿದ ಇಲ್ವ ಅಂತ ನಾವು ಮಾಡಲಿಕ್ಕಲ್ವಾ. ಈಗ ನಾವು ಇವತ್ತು ಇಲ್ಲಿಗೆ ಬಂದ ವಿಷಯ ಯಾರಿಗೆ ಹೇಳಕ್ ಹೋಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಬಂದಿದ್ದು ಫಸ್ಟ್ ಮೀಟಿಂಗ್ ಅಂತ ಇನ್ನೊಬ್ಬರಿಗೆ ಅದೇ ಒಂದಕ್ಕೊಂದು ಆಗೋದು ಬೇಡ ಅಂತ ಒಟ್ಟು ಇದು ಮಾಡಿ. ಎಲ್ರಿಗೂ ನಮಸ್ಕಾರ. ಇವರು ಪ್ರೆಸ್ ಮೀಟ್ ಕರೆದಕ್ಕಾಗಿ ಮೀಡಿಯಾ ಪರ್ಸನ್ಸ್ ಎಲ್ಲರೂ ಕೂಡ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು. ಸೊ ನಾನೇನು ಹೇಳೋದಂದ್ರೆ, ಮದುವೆ ವಿಚಾರ ಆಗಿತ್ತು ನನಗೆ. ಆಕ್ಚುಲಿ ಸೌಮ್ಯ ಶೆಟ್ಟಿ ಅನ್ನೋದವಳು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿತ್ತು. ನನ್ನ ಫ್ರೆಂಡ್ಸ್ ತರ ಚಾಟ್ ಮಾಡ್ತಾ ಇದ್ವಿ. ಅನಂತರ ಮದುವೆ ವಿಚಾರ ಬಂದಾಗ ನನಗೂ ಆ ಟೈಮಲ್ಲಿ ಹುಡುಗಿ ಬರ್ತಾ ಇದ್ರು ಮನೆ. ಸೊ ಹೇಳಿದಾಗ ಅವಳ ಹತ್ರ ಹೇಳಿದೆ, ನಾನು ಇವಾಗ ಹುಡುಗಿ ನೋಡ್ತಾ ಇದ್ದಾರೆ, ಮದುವೆ ಆಗಿದ್ದಿದೆ ಅಂತ. ಅವಳದು ಮೆಸೇಜ್ ಬರುತ್ತೆ ಇಮಿಡಿಯೇಟ್ ಆಗಿ, ನಾನು ಆಗ್ಬೋದಾ ಅಂತ. ಸೊ ಆವಾಗ ನಾನು ಸ್ವಲ್ಪ ಆಲೋಚನೆ ಮಾಡ್ತೀನಿ, ಹೌದಲ್ಲ, ಓಕೆ ನೋಡೋಣ ಹೇಳ್ತೀನಿ. ಆಮೇಲೆ ಡೈರೆಕ್ಟ್ ಆಗಿ ನಾನು ಅಮ್ಮನ ಹತ್ರ ಹೇಳ್ತೇನೆ, ಈಗ ಒಂದು ಪ್ರಪೋಸಲ್ ಇದೆ. ಸೊ ಅಂದರೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ಬಿಟ್ಟು ಪ್ರಪೋಸಲ್ ಇರುವಂಥದ್ದು. ಸೊ ಹೇಗೆ ಮಾತಾಡೋದಾ ಏನು ಅಂತ ವಿಚಾರಿಸಿದ್ರು. ಅವಳಿಗೆ ಹೇಳಿದಾರೆ ನನಗೆ ಒಂದಿಷ್ಟು. ಫಸ್ಟ್ ಇದೊಂದು ಮ್ಯಾರೇಜ್ ಆಗಿತ್ತು, 19 ಇಯರ್ಸ್ ಇರುವಾಗ ನನಗೆ ಮ್ಯಾರೇಜ್ ಆಗಿತ್ತು. ಆಮೇಲೆ ಡಿವೋರ್ಸ್ ಆಗಿದೆ ಅಂತ ಅವ್ರು ಫಸ್ಟ್ ಮ್ಯಾರೇಜ್ ಇದ್ದು ಇನ್ಫಾರ್ಮೇಶನ್ ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಕೂಡ ನನ್ನ ತಮ್ಮಂದು ಮದುವೆ ಆಗಿತ್ತು. ಆ್ಯಕ್ಚುಲಿ ಅಮ್ಮನೊಂದು ಆಸೆ ಇತ್ತು, ತಮ್ಮನಿಂದ ಮೊದಲು ಆಗ್ಬೇಕಿತ್ತಂತ. ಅವನು ಆಲ್ರೆಡಿ ಆಗಿತ್ತು, ಮತ್ತೆ ನಮ್ದು ಲಾಸ್ಟ್ ತಮ್ಮನಿಗೆ ಫಿಕ್ಸ್ ಆಗಿತ್ತು ಮದುವೆ. ಅವನಿಗಿಂತ ಮುಂಚೆ ಆಗ್ಬೇಕಂತ ಹೇಳಿ ನನಗೊಂದು ಅನಿಸಿತ್ತು. ಯಾಕಂದ್ರೆ ಇಬ್ಬರು ತಮ್ಮಂದ್ರೆ ಆದ್ಮೇಲೆ ಮತ್ತೆ ಅಣ್ಣ ಆಗೋದಕ್ಕೂ ಸರಿ ಅಲ್ಲ ಅಂತ ಅನ್ಕೊಂಡು ಅವನಿಗಿಂತ ಮುಂಚೆ ಮದುವೆ ಆಗ್ಬೇಕಂತ ಹೇಳಿ ಸ್ವಲ್ಪ ಅವಸರ ಮಾಡಿದ್ದೇನೆ. ಸೊ ಅವಸರ ಮಾಡಿಬಿಟ್ಟು ಆ ಪ್ರಪೋಸಲ್ ನೋಡ್ಕೊಂಡು ಮತ್ತೆ ಏನು ಅವಳದು ಡ್ರಾಬ್ಯಾಕ್ ಏನು ನಾನು ಕೇಳಿಲ್ಲ, ಅದೊಂದು ಗೊತ್ತಿತ್ತು ನನಗೆ. ಆಮೇಲೆ ನಾವು ಅವ್ರ ಮನೆಗೆ ಹೆಣ್ಣು ನೋಡ್ಲಿಕ್ಕೆ ಹೋದ್ವಿ, ಅವರು ಬಂದರು ನಮ್ಮ ಮನೆಗೆ, ಊಟ ಎಲ್ಲ ಆಯಿತು. ಸೊ ಮೇ 1ಗೆ ನಮ್ಮದು ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ಯೂಶ್ವಲಿ ನಾವು ಫೋಟೋಸ್ ಎಲ್ಲ ಹಾಕ್ತೀವಲ್ಲ, ಸ್ಟೇಟಸ್ಗೆಲ್ಲ ಫೋಟೋಸ್ ಹಾಕ್ತೀವಿ. ಸೊ ನಾನು ಸ್ಟೇಟಸ್ ಹಾಕ್ಬೇಕಾದ್ರೆ ನಾನು ಸ್ಟೇಟಸ್ ಹಾಕೋದಕ್ಕೆ ಫೋಟೋ ಬೇಕು, ಒಂದು ಎಡಿಟ್ ಮಾಡಿ ಕೊಡು ಅಂತ ಹೇಳಿದಾಗ, ಇವಾಗ ಬೇಡ ಹಾಕೋದು ಆಮೇಲೆ ಹಾಕೋಣ ಹೇಳಿ. ಸೊ ಸರಿ ಆಯಿತು, ನಾನೇನು ಮಾತಾಡಿಲ್ಲ. ಸ್ವಲ್ಪ ದಿವಸ ಹೋದ್ಮೇಲೆ ಮತ್ತೆ ಕೇಳಿದೆ, ಫೋಟೋಸ್ ಹಾಕೋಣ, ನಮ್ದು ಫಿಕ್ಸ್ ಆಗಿದಲ್ವಾ, ಗೊತ್ತಾಗಲಿಲ್ವಾ ಅಂತ ಹೇಳಿದೆ. ಇವಾಗ ಬೇಡ ಅಂತ ಹೇಳಿ. ಆಮೇಲೆ ನಮ್ಮದು ಮೇ 1ಕ್ಕೆ ಹಾಲ್ ಫಿಕ್ಸ್ ಆಯಿತು, ಅಡ್ವಾನ್ಸ್ ಆಯಿತು. ಮೇ 1ಕ್ಕೆ ಮದುವೆ ಅಂತ ಹೇಳಿ ಆಗಸ್ಟ್ ಸೆಪ್ಟೆಂಬರ್ ಹೊತ್ತಿಗೆ ನಮ್ಮದು ಹಾಲ್ ಎಲ್ಲ ಫಿಕ್ಸ್ ಆಗುತ್ತೆ. ಕಟೀಲಲ್ಲಿ ದಾರೆ ಅಂತ ಹೇಳಿ ಅದು ಫಿಕ್ಸ್ ಆಗುತ್ತೆ. ಕ್ಯಾಮರಾಮ್ಯಾನ್ ವಿಡಿಯೋಗ್ರಾಫರ್ ಅವ್ರಿಗೆ ಅಡ್ವಾನ್ಸ್ ಆಗುತ್ತೆ. ಸೊ ಅದಾದ ನಂತರ 2 ಡೇಸ್ ಬಿಟ್ಟು ಹೇಳ್ತಾರೆ ನಾವು ಫೋಟೋಸ್ ಅಪ್ಲೋಡ್ ಮಾಡೋಣ. ಸರಿ, ಫೋಟೋಸ್ ಅಪ್ಲೋಡ್ ಮಾಡಿದ್ವಿ. ಅವಳು ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಕಳಿಸಿದ್ಲು, ಅಪ್ಲೋಡ್ ಮಾಡಿದೆ. ಅಪ್ಲೋಡ್ ಮಾಡಿ ಒಂದು 2 ಅವರ್ಸ್ ಒಳಗಡೆ ನನಗೊಂದು ಕಾಲ್ ಬರುತ್ತೆ. ನನ್ನ ಹಿತೈಷಿ ಅವರು, ನನ್ನ ಸಪೋರ್ಟರು. ಸೊ ನನಗೆ ಏನಿದ್ರು ಕೂಡ ಅವರು, ನಾವು ಡೈಲಿ 1-2 ಸರ್ತಿ ಮಾತಾಡ್ತಿದ್ವಿ. ಆವಾಗ ನನಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಅವ್ರು ಹೇಳಿದ್ರು, ಏನಾಯ್ತು ಈ ಹೆಣ್ಣಿನ ಜೊತೆ ನಿಮಗೆ ಫಿಕ್ಸ್ ಆಯ್ತಾ ಅಂತ ಕೇಳಿದ್ರು. ಹೌದು, ನಿಮ್ಗೆ ಗೊತ್ತಾ ಅವಳ ಬಗ್ಗೆ? ಬೇಡ, ಅವಳ ಮದುವೆ ಆಗಬೇಡ, ಅವಳ ಹೆಣ್ಣು ಸರಿ ಇಲ್ಲ. ಸೊ ಯಾಕೆ? ಅವಳಿಗೆ ಮದುವೆ ಆಗಿದೆ ಅಂತ ಹೇಳ್ತೀನಿ. ಅದು ಗೊತ್ತು ನನಗೆ, ಮದುವೆ ಆಗಿದೆ, ಅವಳು ಹೇಳಿದಾಳೆ, ಡಿವೋರ್ಸ್ ಆಗಿದೆ ಅಂತ ಹೇಳಿದಾಳೆ, ಎಲ್ಲ ಗೊತ್ತಿದ್ದು ನಾವು ಒಪ್ಕೊಂಡಿದ್ದು ಅಂತ. 2 ಮದುವೆ ಆಗಿದೆ ಗೊತ್ತಾ ಅಂತ ಹೇಳಿ. ಇಲ್ಲ ಅದು ಗೊತ್ತಿಲ್ಲ ಅಂತ ಹೇಳಿ. 2 ಮದುವೆ ಆಗಿದೆ ಅವಳಿಗೆ, ನಿನ್ನ ಲೈಫನ್ನು ಕೂಡ ಹಾಳು ಮಾಡಿ ನಾನು ಬಿಡೋದಿಲ್ಲ. ಸಪೋಸ್ ನೀನೀಗ ನನ್ನನ್ನು ಅಪೋಸ್ ಮಾಡಿ ನೀನು ಹೋಗಿ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಕೂಡ ನಾನು ಅದನ್ನು ಬಿಡೋದಿಲ್ಲ. ಮದುವೆ ಮಂಟಪಕ್ಕೆ ಬಂದ್ರಾದ್ರೂ ನಾನು ಮದುವೆಯನ್ನು ತಡೀತೀನಿ, ನಿನ್ನ ಲೈಫನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನನ್ನ ಜೊತೆ ಜಗಳ ಮಾಡಿದ್ರು. ನಾನು ಅವ್ರ ಜೊತೆ ಜಗಳ ಮಾಡಿದೆ. ನಾನು ಅವ್ರನ್ನ ಅಪೋಸ್ ಮಾಡಿದೆ. ನೀವು ಈ ಥರ ಎಲ್ಲ ಹೇಳಬೇಡಿ, ಆಲ್ರೆಡಿ ನನಗೆ ಮದುವೆ ಫಿಕ್ಸ್ ಆಗಿದೆ. ಸೊ ಇನ್ನು ಇದನ್ನು ಕ್ಯಾನ್ಸಲ್ ಮಾಡಿದಂತ ನನಗೆ ಆಗೋದಿಲ್ಲ, ನಮ್ಮ ಮದುವೆ ಆಗೋದಾಗೋದು, 2 ಮದುವೆಯಲ್ಲಿ ಆಗಿರ್ಲಿಕ್ಕಿಲ್ಲ ಅಂತ. ಸೊ ನಮ್ಗೆ ಯಾಕೋ ಫ್ಲಾಶ್ ಆಗ್ತಿತ್ತು, 2 ಮದುವೆ ಅದಾದ್ಮೇಲೆ ಇನ್ನಿಬ್ರು ನನಗೆ ಕಾಲ್ ಮಾಡಿದ್ರು ಅವಳ ಬಗ್ಗೆ. ಸೊ ಅವಳು ಬೇಡ, ಸರಿ ಇಲ್ಲ, 2 ಮದುವೆ ಆಗಿದೆ, ಮತ್ತೊಬ್ಬರು ಹೇಳಿದ್ರು ಮಗು ಇದೆ ಅವಳಿಗೆ. ಮಗು ಇಲ್ಲ ಆ್ಯಕ್ಚುಲಿ, 2 ಮದುವೆ ಆಗಿದೆ. ಇಷ್ಟೆಲ್ಲ ಮಂದಿ ನನಗೆ ಹೇಳಬೇಕಾದ್ರೆ ನನಗೊಂದು ಸೆನ್ಸ್ ಆಗ್ತಾ ಇತ್ತು, ಇದ್ರ ಬಗ್ಗೆ ಸ್ವಲ್ಪ ಎನ್ಕ್ವೈರಿ ಮಾಡಬೇಕಲ್ಲ ನಾನು. ಸೊ ಹೀಗೆ ಎನ್ಕ್ವೈರಿ ಮಾಡಬೇಕಾದ್ರೆ ಅವಳು ಮೊಬೈಲಲ್ಲಿ ಚೆಕ್ ಮಾಡಲಿಕ್ಕೆ ಕೊಡೋದಿಲ್ಲ. ಆದರೂ ನಮಗೆ ಒಂದು ಸಿಕ್ತು, ಎಲ್ಲಿಂದ ಒಂದು ಡೀಟೇಲ್ಸ್ ಸಿಕ್ತು ನನಗೆ. ಸೊ
ನಿನ್ನೆ ಅವಳೊಂದು ಪ್ರೆಸ್ ಕಾನ್ಫರೆನ್ಸ್ ಇದು ಮೀಡಿಯಾ ಮೀಟ್ ಕರೆದಿದ್ದು. ಸೊ ಅದರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ದು ಫಸ್ಟ್ ಡಿವೋರ್ಸ್ ಆದಾಗ ಆ ಡಿವೋರ್ಸ್ ಪ್ರೊಸೀಜರ್ ಏನಿದೆಯೋ ಅದನ್ನ ಅದಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಒಬ್ಬ ಸಂಜಯ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಇದ್ದ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಆ ಸಂಜಯ್ ಜೊತೆ ಅವಳಿಗೆ ಮದುವೆ ಆಗಿತ್ತು. ಅದೇ ಸಂಜಯ್ ಅವಳು ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ. ಅದರಲ್ಲಿ ಅವರು ಮೀಡಿಯಾ ಪರ್ಸನ್ ಕ್ವಶನ್ ಮಾಡ್ತಾರೆ, ಮದುವೆ ಆಗಿದೆಯಾ ಸಂಜಯ್ ನಿಮ್ಗೆ ಮದುವೆ ಆದವನ ಅಂತ. ಅದಕ್ಕೆ ಹೇಳ್ತಾರೆ, ಇಲ್ಲ ಅವನ ಜೊತೆ ನನಗೆ ಮದುವೆ ಆಗಿಲ್ಲ, ನಾನು ಅವನ ಫ್ರೆಂಡ್ ನನಗೆ ಕೋರ್ಟ್ಗೆ ನಲ್ಲಾಗಿ ಆಚೀಚೆ ಹೋಗ್ಲಿಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದೆ, ಮತ್ತೆ ಅದಕ್ಕೆ ಪ್ರೊಸೀಜರ್ಸ್ ಎಲ್ಲ ಗೊತ್ತಿತ್ತು, ಡಿವೋರ್ಸ್ ಪ್ರೊಸೀಜರ್, ಅದಕ್ಕೋಸ್ಕರ ಅವನ ನನ್ನ ಜೊತೆ ಇದ್ದ, ಆಮೇಲೆ ಟಾರ್ಚರ್ ಮಾಡಿದ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ಇಲ್ಲಿ ಆ ಸಂಜಯ್ ಅವ್ನು ಮದುವೆ ಆಗಿದ್ದಕ್ಕೆ ಪ್ರೂಫ್ ನಮ್ಮ ಹತ್ರ ಇದೆ, ಬೇಕಾದ್ರೆ ನೀವು ಇವಾಗ ಕೇಳಿದ್ರು ನಾನು ಕೊಡ್ತೀನಿ. ಸೊ ಕೋರ್ಟ್ ನೋಟಿಸ್ ಎಲ್ಲ ಇದೆ ನನ್ನ ಹತ್ರ, ಅದು ಎಲ್ಲಿಂದ ಸಿಗ್ತದೆ ನಾನು ಆಮೇಲೆ ನೆಕ್ಸ್ಟ್ ಟೈಮ್. ಸೊ ಅವನು ಯಾಕೆ ಓಡಿ ಹೋಗಿದ್ರು, ಅವನು ಎಸ್ಕೇಪ್ ಆಗಿದ್ದಾನೆ. 1.5 ವರ್ಷ ಅವರು ಮುಲ್ಕಿಯಲ್ಲೆಲ್ಲ ರೂಮ್ ಮಾಡಿಕೊಂಡು ಇಬ್ರು ಒಟ್ಟಿಗೆ ಇದ್ರು. ಆಮೇಲೆ ನನಗೆ ಹೇಳಿದ್ರು, ನಾನು ಕೇಳಿದೆ ಇದು ಈ ತರ ಮದುವೆ ಆಗಿದೆಯಾ ನಿಮಗೆ ಕೂಗಿ ಹೇಳಿದ್ರು, ಹೌದು ನನಗೆ ಆಗಿದೆ, ನನಗೆ ಹೇಳಿಕ್ಕೆ ಆಗಲಿಲ್ಲ ಇದನ್ನೆಲ್ಲ, ಹೇಗೆ ಹೇಳು ನಿನ್ನ ಹತ್ರ, ನಿನ್ನನ್ನು ಬಿಟ್ಟು ನನ್ಗೆ ಯಾರಿದ್ದಾರೆ, ಮತ್ತೆ ಮನೆಯವರು ಕೂಡ ಸಪೋರ್ಟ್ ಮಾಡ್ತಾರೆ. ಅವಳಿಗೆ ಮನೆಯಿಂದ ಜಾಸ್ತಿ ಸಪೋರ್ಟ್ ಇಲ್ಲ. ಅವಳು ಮೊದಲು ಇದ್ದಿದ್ದು ಫಸ್ಟ್ ಮ್ಯಾರೇಜ್ ಡಿವೋರ್ಸ್ ಆದ್ಮೇಲೆ ಸಂಜಯ್ ಜೊತೆ ಇದ್ದಿದ್ದು 1 ವರ್ಷ ಮುಲ್ಕಿನಲ್ಲಿ. ಅನಂತರ ಅವನ ಎಸ್ಕೇಪ್ ಆದ್ಮೇಲೆ ಅವಳನ್ನ ಮನೆಗೆ ತಗೊಳ್ಳಿಲ್ಲ ಮನೆಯವರು. ಅವಳು ಇದ್ದಿದ್ದು ಉಡುಪಿಯಲ್ಲಿ ಒಂದು ನಾಟಕ ತಂಡದಲ್ಲಿ ಅವಳು ಆಕ್ಟ್ ಮಾಡ್ತಾ ಇದ್ಲು. ಒಂದು 10-50 ಶೋ ಎಲ್ಲ ಮಾಡಿದ್ದಾಳೆ. ಅಲ್ಲಿಂದಲೂ ಓಡಿಸಿದ್ದಾರೆ ಅವಳ. ಸೊ ಅಲ್ಲಿ ಸ್ವಲ್ಪ ಕಿರಿಕಿರಿ ಆಯ್ತು, ಅದಕ್ಕೆ ಅಲ್ಲಿಂದ ಓಡಿಸಿದ್ದಾರೆ. ಆ ಟೈಮಲ್ಲಿ ಅವಳು ಉಡುಪಿಯಲ್ಲಿ ಸ್ಟೇ ಆಗ್ತಾ ಇದ್ಲು, ಮನೆಗೆ ಬರ್ತಾ ಇರ್ಲಿಲ್ಲ, ಮನೆಯಲ್ಲೆಲ್ಲ ಇರ್ಲಿಲ್ಲ. ಸೊ ಮನೆಯಲ್ಲಿ ಕೂಡ ನಮ್ಗೆ ಸಪೋರ್ಟ್ ಇಲ್ಲ, ನೀನು ಕೂಡ ಬಿಟ್ಟು ನಂಗೆ ಯಾರಿದ್ದಾರೆ ಅಂತ. ನನಗೆ ಫಸ್ಟ್ ಮ್ಯಾರೇಜ್ಗೆ ನಾನು ಅಗ್ರಿ ಆಗಿದ್ದೆ, ಸೆಕೆಂಡ್ ಮ್ಯಾರೇಜ್ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ, ನನ್ನ ಫ್ಯಾಮಿಲಿ ಅವ್ರಿಗೆ ನಾನು ಹೇಳಲಿಲ್ಲ ಈ ವಿಷಯವಾಗಿ. ಸೊ ನಾನು ಸರಿ ಆಯ್ತು, ಅದಕ್ಕೆ ಕೂಡ ಇಲ್ಲಿಯಾರೆ, ಸರಿ ಆಯ್ತು ಪರವಾಗಿಲ್ಲ, ಯಾರಿಗೂ ಗೊತ್ತಾಗೋದು ಬೇಡ, ಇದು ಇಲ್ಲೇ ಇರಲಿ, 2 ಮ್ಯಾರೇಜ್ ಆಗಿದೆಯಲ್ಲ ಪರವಾಗಿಲ್ಲ, ಎಲ್ರಿಗೂ ಪಾಸ್ಟ್ ಇರುತ್ತೆ, ಬಟ್ ನಿಂದೊಂದು ಸ್ವಲ್ಪ ಸ್ಪೆಷಲ್ ಆಗಿದೆ, ಮ್ಯಾರೇಜ್ ಆಗಿದೆಯಾ, ನಾನು ಕೂಡ ಒಳ್ಳೆಯವರು ಅಂತ ಹೇಳ್ತಾ ಇಲ್ಲ, ನನಗೂ ಕೂಡ ಲವ್ ಇತ್ತು, ಅಫೇರ್ ಇತ್ತು ನನಗೆ, ನಾನು ಕೂಡ ಲವ್ ಮಾಡಿದ್ದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ನಾನು ತಪ್ಪು ಮಾಡಿದ್ದೀನಿ ಇಲ್ಲ ಅಂತ ಅಲ್ಲ. ಸೊ ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ, ಬಟ್ ಪಾಸ್ಟ್ ಅನ್ನು ಮರೆತು ಬಿಟ್ಟು ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳಿದ್ದೀನಿ ನೋಡಿ. ಪಾಸ್ಟ್ ಅನ್ನು ಮರೆತು ಬಿಡೋಣ, ಏನಿದ್ರು ಇಲ್ಲಿ ಪರವಾಗಿಲ್ಲ ಹೋಗ್ಲಿ, ಫ್ಯೂಚರ್ ಅಲ್ಲಿ ಚೆನ್ನಾಗಿರೋಣ, ಒಂದು ಲೈಫ್ ಸೆಟ್ ಮಾಡ್ಕೊಳ್ಳೋಣ. ಅದಕ್ಕೆ ಅವ್ರಿಗೆ ಖುಷಿ ಆಯ್ತು, ಓಕೆ ಅಂತ ಹೇಳಿ ಫ್ಯೂಚರ್ ಚೆನ್ನಾಗಿತ್ತು, ಸ್ವಲ್ಪ ದಿವಸ ಚೆನ್ನಾಗಿತ್ತು. ಆಮೇಲೆ ನನಗೆ ಇನ್ನೊಂದು ವಿಷಯ ಸಿಗಲಿಲ್ಲ, ಅದು ಇಲ್ಲಿ ರಿವೀಲ್ ಮಾಡೋದಿಲ್ಲ ನಾನು, ನೆಕ್ಸ್ಟ್ ಟೈಮ್ ಅಗತ್ಯ ಬಿದ್ದರೆ ರಿವೀಲ್ ಮಾಡ್ತೀನಿ. ಸೊ ಆ ವಿಷಯದಿಂದ ನಾನು ಅವಳ ಮನೆಗೆ ಹೋಗಿ ನನಗೆ ಮದುವೆ ಬೇಡ ಅಂತ ಹೇಳ್ತೀನಿ, ಕ್ಯಾನ್ಸಲ್ ಮಾಡಿ, ನನಗೆ ಮದುವೆ ಬೇಡ, ಈ ಮದುವೆ ಆಗಲಿಕ್ಕಿಲ್ಲ ನನಗೆ, ಯಾಕಂತ ಹೇಳಿದ್ರೆ ನಾವು ಸ್ವಲ್ಪ ಮರ್ಯಾದಸ್ಥ ಫ್ಯಾಮಿಲಿಯಿಂದ ಬಂದವರು. ಸೊ ಇಂಥ ಹೆಣ್ಣನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ, ನಾನು ನನ್ನ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ದೈವದ ಚಾಕರಿ ಮಾಡೋಣ. ಸೊ ನಾನು ಆ ಥರ ಎಲ್ಲ ಮಾಡಿದರೆ ಒಬ್ಬರಿಗೆ ನಾನು ಇನ್ಸ್ಪಿರೇಷನ್ ಆಗಿರ್ಬೇಕು. ಸೊ ಆ ಥರ ಎಲ್ಲ ಮಾಡ್ಲಿಕ್ಕೆ ಆಗ ಅಂಥ ಹೆಣ್ಣನ್ನು ನಾನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ನನಗೆ ಮನೆಗೆ. ಆ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳುವಾಗ ಮನೆಯಲ್ಲಿ ಜಗಳ ಆಯ್ತು. ನಾನು ಕ್ಯಾನ್ಸಲ್ ಮಾಡಿ ನಮ್ಮ ಜೊತೆ ಜಗಳ ಮಾಡಿ ನಾನು ಬಿಟ್ಟು ಅಲ್ಲಿಂದ ಬಂದೆ, ಮನೆಗೆ ಹೋಗಿನೇ ಹೇಳಿದೆ ನಾನು, ಅಲ್ಲಿಂದ ಬಿಟ್ಟು ಬಂದೆ. ಆಮೇಲೆ ಅವರವರಿಗೆ ಜಗಳ ಆಯ್ತು, ಅಲ್ಲಿಂದ ಅವಳನ್ನು ಮನೆಯಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕ್ಬೇಕಾದ್ರೆ ಅವಳದು ಕಾಲ್ ನಮ್ಮ ಅಪ್ಪನಿಗೆ ಹೋಗುತ್ತೆ, ನಮ್ಮ ಮನೆಯಲ್ಲಿ ಜಗಳ ಆಗಿದೆ, ಇವನು ಕೂಡ ಬಿಟ್ಟು ಹೋಗಿದ್ದಾನೆ, ಹೆಲ್ಪ್ ಮಾಡ್ತಾ ಇಲ್ಲ, ನಾನು ಏನ್ ಮಾಡ್ಲಿ ಅಂತ ನನ್ನ ಅಪ್ಪನಿಗೆ ಕಾಲ್ ಮಾಡ್ತಾರೆ. ಅಪ್ಪನಿಗೆ ಅಂದ್ರೆ ಹೆಣ್ಮಕ್ಳು ಅಂದ್ರೆ ತುಂಬಾ ಬೇಕು, ನಮ್ಗೆ ಹೆಣ್ಮಕ್ಳಿಲ್ಲ ಮನೆಯಲ್ಲಿ. ಸೊ ಅವರು ಅವಳನ್ನ ಮಾತಾಡ್ತಾ ಇದ್ದಿದ್ರು, ಯಾವಾಗ್ಲೂ ಮಾತಾಡ್ತಾ ಇದ್ರು, ಡೈಲಿ ಕಾಲ್ ಮಾಡಿ ಮಾತಾಡ್ತಾ ಇದ್ರು. ಅವಳು ಕೂಡ ಅಪ್ಪನ ಜೊತೆ ಕ್ಲೋಸ್ ಆಗಿತ್ತು. ಸೊ ಅಪ್ಪ ಏನು ಹೇಳಿದ್ರು, ನನಗೆ ಕಾಲ್ ಮಾಡಿದ್ರು, ಈಗ ಗಲಾಟೆ ಆಗ್ತಿದ್ಯಾ ಅಂತಲ್ಲ, ಯಾಕೆ ಬಿಟ್ಟು ಬಂದಿದ್ದೀನಿ, ಅವಳನ್ನು ಕರ್ಕೊಂಡು ಬಾ, ಮನೆಗೆ ಕರ್ಕೊಂಡು ಬಾ, ಹೇಗೂ ಇನ್ನು ಸ್ವಲ್ಪ ದಿವಸದಲ್ಲಿ ಮನೆಗೆ ಬರೋಳಲ್ಲ ಅವಳನ್ನು ಕರ್ಕೊಂಡು ಬಾ, ಅಲ್ಲಿ ಬಿಡಬೇಡ, ಅಲ್ಲಿ ಬಿಟ್ಟರೆ ಅವರು ಕೊಂದಾಕಿ ಯಾರು ಹಾಗೆ. ಅದಕ್ಕೆ ಸರಿ ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಗೆ ಕರ್ಕೊಂಡು ಹೋಗುದು ಇವರಿಗೆ. ಈ ವಿಷಯದಲ್ಲಿ ಏನು ಹೇಳಿಲ್ಲ ನಾನು, ಸೆಕೆಂಡ್ ಮ್ಯಾರೇಜ್ ಇದ್ದಾಗಲಿ ಇದು ಇನ್ನೊಂದು ವಿಷಯದಲ್ಲಿ ಸಿಕ್ಕಿಬಿದ್ದಾಗಲಿ ಯಾವ ವಿಷಯ ಕೂಡ ಮನೆಯಲ್ಲಿ ಹೇಳಲಿಲ್ಲ. ಸೊ ನಾನು ನನ್ನೊಳಗೆ ಅದನ್ನು ಬಿಟ್ಟೆ, ನೋಡೋಣ ಏನಾಗುತ್ತೆ ಅಂತ. ಒಂದು ದಿವಸ ಬರುತ್ತೆ ನಾವು ಕ್ಯಾನ್ಸಲ್ ಮಾಡಲಿಕ್ಕೆ, ನನಗೆ ಅಲ್ಲಿಂದ ಮನಸ್ಸೇ ಇರಲಿಲ್ಲ ಮದುವೆ ಆಗಲಿಕ್ಕೆ. ಸೊ ಆದರೂ ಕಷ್ಟಪಟ್ಟು ನಾನು ಅವಳನ್ನು ಮನಸ್ಸಲ್ಲಿ ಇತ್ತು ಬೇಡ ಅಂತ ಹೇಳಿ ಆದರೂ ಕರ್ಕೊಂಡು ಬಂದೆ. ಅರ್ಧ ದಾರಿಯಲ್ಲಿ ಬರಬೇಕಂತ ಹೇಳಿದ್ರು, ಇಲ್ಲಿ ಮನೆಗೆ ಬರೋದು ಬೇಡ, ಯಾಕಂತ ಹೇಳಿದ್ರೆ ಒಂದು ಹೆಣ್ಮಗು ಅವಳು ಹೊಸ ತೊಳಿಬೇಕಾದ್ರೆ ಫಸ್ಟ್ ತೊಳಿಬೇಕಾದ್ರೆ ಮದುವೆ ಆಗಿನೇ ಬರಬೇಕು, ಇಲ್ಲಿ ಕರ್ಕೊಂಡು ಬರಬೇಡ, ನೀನು ದೊಡ್ಡಮ್ಮನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಬರ್ತೀವಿ ನಾವು ಅಂತ ಹೇಳಿದ್ರು. ಸೊ ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರು ಬಂದರು, ಮಾತಾಡಿದ್ವಿ ನಾವು. ಆಮೇಲೆ ದೊಡ್ಡಮ್ಮ ಹೇಳಿದ್ರು, ಅಲ್ಲಿ ಲೋಕಲ್ ಅಲ್ಲಿ ಇರೋದು ನಮ್ಮ ದೊಡ್ಡಮ್ಮನ ಮನೆ ಮತ್ತೆ ಅಮ್ಮನ ಮನೆ ಹತ್ರ ಇರೋದು. ಸೊ ನಾಳೆ ಊರಿನವರೆಲ್ಲ ಮಾತಾಡ್ಕೊಳ್ತಾರಲ್ಲ, ಹುಡುಗಿ ಬಂದಿದ್ದಾಳೆ, ಅವಳನ್ನ ಮನೆಗೆ ಇಟ್ಕೊಂಡಿದ್ದಾರೆ, ಆ ಥರ ಎಲ್ಲ ಆಗ್ಬಾರ್ದು, ಅದೆಲ್ಲ ಬೇಡ, ನೀನು ಕಾರ್ಕಳದಲ್ಲಿ ನನ್ನ ಅಕ್ಕನ ಮನೆ ಇದೆ,
ಕಾರ್ಕಳದಲ್ಲಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗು, ಅಲ್ಲಿ ಇಲ್ಲಿ ಮತ್ತೆ ಅವ್ರ ಮನೆಯವ್ರು ಕರೆದ್ರೆ ಅಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಒಂದು 10-12 ದಿವಸ ಆಗ್ಬೋದು, 1 ವಾರ ಕಳಿಬಹುದು, ಅವ್ರು ಕರ್ಕೊಂಡು ಹೋಗ್ಬೋದು ಅಂತ ನಾವು ಅನ್ಕೊಂಡ್ವಿ. ಬಟ್ ಅಲ್ಲಿ ಹೋದ್ಮೇಲೆ 1 ತಿಂಗಳಲ್ಲಿದ್ದು, ಇದು ಅಕ್ಟೋಬರ್ 2ಗೆ ಅವಳು ಅವಳ ಮನೆ ಬಿಟ್ಟು ನಮ್ಮ ಅಕ್ಕನ ಮನೆಗೆ ಬಂದಿದ್ದಾಳೆ. ಅಕ್ಟೋಬರ್ 3ಗೆ ನವೆಂಬರ್ 2 ತನಕ ಅಲ್ಲಿ ಇದ್ದು. ಸೊ ಅಲ್ಲಿ ಇರ್ಬೇಕಾದ್ರೆ ಅಕ್ಕನ ಜೊತೆನೂ ಕಿರಿಕ್ ಆಗ್ತಾ ಇತ್ತು, ಜಗಳ ಆಗ್ತಾ ಇತ್ತು. ನನ್ನ ಜೊತೆ ಡೈಲಿ ಆಗುತ್ತೆ, ಫೋನ್ ಮಾಡಿದ್ರು ಜಗಳ, ಫೋನ್ ಇಡೋದಿಲ್ಲ, ಸಂಜೆ ತನಕ ಕಿರಿಕಿರಿ, ಟಾರ್ಚರ್, ತುಂಬಾ ಚಿತ್ರಹಿಂಸೆ ಕೊಡ್ತಾಳೆ ಅವಳು. ಎಷ್ಟು ಚಿತ್ರಹಿಂಸೆ ಕೊಡ್ತಾಳೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ನನ್ನ ಅಮ್ಮನಿಗೆ ಹುಷಾರಿಲ್ಲ, ಸೀರಿಯಸ್ ಇದ್ದು. ಸೊ ಆ ಟೈಮಲ್ಲಿ ಸುರತ್ಕಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅವಳನ್ನು. ಇದು ನನ್ನ ಅಮ್ಮನಿಗೂ ಕೂಡ ಗೊತ್ತಿಲ್ಲ ವಿಷಯ, ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೆ. ಸುರತ್ಕಲಲ್ಲಿ ಅಡ್ಮಿಟ್ ಆಗಿದ್ರು ಅವನು, ಅವ್ರದ್ದು ಕಿಡ್ನಿದು ಪ್ರಾಬ್ಲಮ್ ಇತ್ತು, ಸುರತ್ಕಲಲ್ಲಿ ಇದ್ದು, ನಮ್ಮ ಕೂಡ ನನ್ನ ಜೊತೆನೇ ಇದ್ದ. ಸೊ ಆ ದಿವಸ ನಾನು 3 ದಿವಸ ಆ ಹಾಸ್ಪಿಟಲಲ್ಲಿ ಇದ್ದೆ, 3 ದಿವಸ ಸುರತ್ಕಲ್ ಹಾಸ್ಪಿಟಲ್ ಇದ್ದೆ. ಅನಂತರ ಸೀರಿಯಸ್ ಇದೆ ಅಂತ ಹೇಳಿ ಆಂಬುಲೆನ್ಸ್ AG ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು ನಾನು. ಸೊ ನಾನು ಹಿಂದಿನ ಹೋದೆ, ಹಾಸ್ಪಿಟಲ್ ತಮ್ಮ ಗಾಡಿಯಲ್ಲಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಆಮೇಲೆ 1-2 ದಿವಸ ಅಲ್ಲೇ ಆಗುತ್ತೆ. ನಾನು ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಅವಳನ್ನು. ಅವಳು ಅಕ್ಕನ ಮನೆಗೆ ಇದ್ದಾಳೆ, ಅವಳನ್ನು ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ. ಅವಳು ಕಾಲ್ ಬರೋದು ಒಂದಿನ, ನಿಮಗೆ ಮೀಟ್ ಮಾಡ್ಬೇಕಂತ ಅನಿಸ್ತಾ ಇಲ್ಲ, ನಿಮಗೆ ನಿಮ್ಮ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಆಗೋಯ್ತು, ಮೀಟೇ ಮಾಡ್ತಾ ಇಲ್ಲ, ಸಿಗ್ತಾ ಇಲ್ಲ, ನನಗೂ ಬರ್ಲಿಕ್ಕೆ ಬಿಡ್ತೇನೆ. ನಾನು ಹಾಸ್ಪಿಟಲ್ಗೆ ಬರೋದು ಬೇಡ ಅಂತ ಹೇಳಿದ್ದೆ ಅವಳಿಗೆ. ಅಷ್ಟು ದೂರದಿಂದ ಯಾಕೆ ಬರೋದು ಬೇಡ ಅಂತ ಹೇಳಿ, ನಿಮಗೆ ಮೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗೋಯ್ತು, ಆ ಥರ ಇದೆ. ಹೌದು, ನನಗೆ ಇವಾಗ ಸದ್ಯಕ್ಕೆ ಅಮ್ಮ ಸೀರಿಯಸ್ ಇದ್ದಾರೆ, ನನಗೆ ಫ್ಯಾಮಿಲಿ ಇಂಪಾರ್ಟೆಂಟು. ಸೊ ಮೀಟ್ ಮಾಡ್ಲಿಕ್ಕೆ ನಮ್ಮ ಡಿಸ್ಚಾರ್ಜ್ ಆದ್ರೆ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ. ಬಟ್ ನೀನು ನಂಬಲಿಕ್ಕಿಲ್ಲ, ಕಾರ್ಕಳದಿಂದ ರಾತ್ರಿ 2 ವೀಲರ್ ಇಟ್ಕೊಂಡು AG ಹಾಸ್ಪಿಟಲ್ಗೆ ಬಂದಿದ್ದಾಳೆ ಅವಳು. ಬಂದು ಹೊರಗಡೆ ನಿಂತು ಗೊಬ್ಬರ ಹಾಕಿ ಹೇಳ್ತಾ ಇದ್ದಾರೆ, ಹೊರಗಡೆ ಬಾ, ಮಾತಾಡ್ಲಿಕ್ಕೆ ನಿನ್ನ. ನಾನು ಹೇಳಿದೆ, ಈಗ ಬರ್ಲಿಕ್ಕೆ ಆಗೋದಿಲ್ಲ, ಒಳಗಡೆ ಅಮ್ಮ ಇದ್ದಾರೆ, ಸೀರಿಯಸ್ ಇದ್ದಾರೆ, ನಮ್ಮ ಸತ್ಯ ಸಾಯಿಲಿ, ನನಗೆ ಅದು ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಲೈಫ್ ಇಂಪಾರ್ಟೆಂಟ್. ನಾನು ಇಮಿಡಿಯೇಟ್ ಆಗಿ ಬಂದು ಅವಳಿಗೆ ಹೊಡೆದಿದ್ವಿ AG ಹಾಸ್ಪಿಟಲ್. ಇವಾಗ ನಿನ್ನ CC ಕ್ಯಾಮರಾ ಚೆಕ್ ಮಾಡ್ಬೋದು, ನಾನು ಹೊಡೆದಿದ್ದೀನಿ. ನನ್ನ ತಾಯಿಗೆ ಆ ಥರ ಹೇಳಬೇಕಾದ್ರೆ ನಾನು ಹೊಡಿಬೇಕಾದ್ರೆ ಬಿಡಬೇಕು ಅವಳನ್ನು. ಸೊ ಹೊಡೆದಿದ್ದೀನಿ ನಾನು. ಸೊ ಈ ಥರ ಎಲ್ಲ ಸುಮಾರಾಗಿದೆ. ನನ್ನ ತಾಯಿಗೆ ಅವಳು ಹೇಳ್ತಿದ್ದೆ ನನಗೆ ಹೇಳಿದ್ದಾಳೆ. ಸೊ ಇದೆಲ್ಲ ಆಗುವಾಗ ಅವಳು ವಿಡಿಯೋ ಕೂಡ ಮಾಡಿ ಇಟ್ಟಿದ್ದಾಳೆ ಇದನ್ನು. ನಾನು ಹೊಡೆಯುವುದು, ನಾನು ಬಡಿಯುವುದು, ಒಂದು ಮಾತು ಸ್ಟಾರ್ಟ್ ಆಗ್ತದೆ, ಆವಾಗ ನಮಗೆ ಕೋಪ ಬರುತ್ತೆ. ಕೋಪ ಬರುವಾಗ ಎದ್ದು ನನಗೆ ಬಾರಿಸೋಣ ಅಂತ ಆಗ್ತದೆ, ಅಷ್ಟರ ತನಕ ಮಾತಾಡ್ತಾರೆ ಅವಳು. ಒಂದು ಹೊಡೆಯೋಣ ಅಂತ ನಾನು ಎಷ್ಟು ಸಲ ಕಂಟ್ರೋಲ್ ಮಾಡಿದ್ದೀನಿ, ಬಟ್ ಕೆಲವೊಂದು ಕಂಟ್ರೋಲ್ 1-2-3 ಸಲ ಹೊಡೆದಿದ್ದೀನಿ ನಾನು. ಸೊ ನನ್ನ ತಾಯಿ ಬಗ್ಗೆ ಮಾತಾಡಿ ನಾನು ಕೋಪ ಬಂತು, ಅವಾಗ ಹೊಡೆದಿದ್ದೀನಿ. ಅಲ್ಲಿ ಹೊಡೆದಾದ್ಮೇಲೆ ಅಲ್ಲಿಂದ ಸಾರ್ಟ್ ಆಯಿತು, ಎಲ್ಲ ಡಿಸ್ಕ್ಲೋಸ್ ಆಯಿತು, ಮ್ಯಾಟರ್ ಕರ್ಕೊಂಡು ಹೋದೆ, ಮನೆಗೆ ಬಿಟ್ಟಾದ್ಮೇಲೆ ನೆಕ್ಸ್ಟ್ ದೀಪಾವಳಿ ಟೈಮಲ್ಲಿ ಅದೇ ಅಕ್ಕನ ಮನೆಯಲ್ಲಿ ಒಂದು ಸಣ್ಣ ರೀಸನ್, ನಾನು, ನನ್ನ ಭಾವ ಮತ್ತೆ ನನ್ನ ಅಕ್ಕನ ಭಾವನ ಮಗ 3 ಮಂದಿ ಸಂಜೆ ಆಗೋತ್ತಿಗೆ ಪಟಾಕಿ ತರೋದಕ್ಕಂತ ನಾವು ಹೋದ್ವಿ. ನನ್ನ ಕಾರಲ್ಲೇ ಡ್ರೈವ್ ಮಾಡ್ಕೊಂಡು ಹೋದ್ವಿ. ನಾವು ಹೋಗ್ಬೇಕಾದ್ರೆ ಕರೆದ್ರು ನನ್ನನ್ನು, ನಾನು ಅಷ್ಟೇ ಗೊತ್ತ ಮಾಡಿ ನಾನು ರನ್ನಿಂಗ್ ಅಲ್ಲಿದ್ದೆ, ನಾನು ಹೋಗಿ ಆಯ್ತು. ಸೊ ಆಮೇಲೆ ಬಂದ ಮೇಲೆ ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲಿ ದೀಪಾವಳಿ ದಿವಸನೇ ಜಗಳ ಮಾಡಿ, ದೀಪ ಇಡೋಕ್ಕೂ ಬಿಡಲಿಲ್ಲ ಯಾರು ಕೂಡ, ಅಲ್ಲೇ ಜಗಳ ಮಾಡಿದ್ರು. ದೀಪಾವಳಿ ದಿವಸ ಅಂತ ನೋಡಿಲ್ಲ, ನೆಕ್ಸ್ಟ್ ಡೇ ಮಾತಾಡೋಣ ಅನ್ನೋ ವಿಷಯ ಅದು ಕೂಡ ಇಲ್ಲ. ಅವತ್ತೇ ನನ್ನನ್ನು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಅಲ್ಲೇ ಗಲಾಟೆ ಮಾಡಿದ್ದಾರೆ. ಸೊ ಆ ದೀಪಾವಳಿ ದಿವಸ ನಮಗೆ ನೆಮ್ಮದಿಯಾಗಿ ಬಿಟ್ಟಿಲ್ಲ. ಅಲ್ಲಿ ಜೋರಾಗಿ ಗಲಾಟೆ ಆಯಿತು, ಹತ್ರ ಮನೆಯವರೆಲ್ಲ ಬಂದರು, ಕಿರಿಕಿರಿ ಆಯಿತು. ಅವಳು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಯಾವ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅವಳನ್ನ, ನಾವು ಆಶ್ರಯ ಕೊಟ್ಟಿದ್ದೀವಿ ಅವಳಿಗೆ ಅಕ್ಕನ ಮನೆಯಲ್ಲಿ. ಮತ್ತೆ ಇಲ್ಲಿಂದ ಅವಳ ಅಮ್ಮನಿಗೆ ಕಾಲ್ ಮಾಡ್ತಾರೆ ಅವರು, ನನಗೆ ಟಾರ್ಚರ್ ಕೊಡ್ತಿದ್ದಾರೆ ಇಲ್ಲಿ ಅಂತ. ಅವ್ರೇನ್ ಮಾಡ್ತಾರೆ, ಫೋನಲ್ಲಿ ನಮಗೆ ಕೇಳಿಸ್ತಾ ಇದ್ದಾನೆ, ಹತ್ತಿರದಲ್ಲಿದೆ, ಕಂಪ್ಲೇಂಟ್ ಮಾಡೋನಿಗೆ ಅಂತ. ಇವಳೇನ್ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಅಂದ್ರೆ ರಿಟರ್ನ್ ಕಂಪ್ಲೇಂಟ್ ಯಾವ್ದು ಮಾಡೋದಿಲ್ಲ ಇವಳು, 112ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ನವ್ರು ಅಕ್ಕನ ಮನೆಗೆ ಬರ್ತಾರೆ, ಡೈರೆಕ್ಟ್ ಆಗಿ ಬಂದು ನಾನು ಕಾಲರ್ ಇಟ್ಕೊಂಡಿದ್ದು ಬರ್ತಾರೆ ಅವರು. ಹುಡುಗಿಗೆ ಟಾರ್ಚರ್ ಮಾಡ್ತೇನೋ, ಇದು ಎಮರ್ಜೆನ್ಸಿ ಕೇಸಲ್ಲಿ ಬಂದಿದ್ರು, ಅವರು ಸೀರಿಯಸ್ ಆಗಿ ಆಕ್ಷನ್ ತಗೋತಾರೆ. ಸೊ ನಾನು ಹೇಳಿದೆ, ಮೊದಲು ಸ್ಟೇಟ್ಮೆಂಟ್ ತಗೊಳ್ಳಿ ಏನು ಅಂತ ಹೇಳಿ. ಡೈರೆಕ್ಟ್ ಆಗಿ ನಾನು ಸ್ಟೇಷನ್ಗೆ ಬರೋದಕ್ಕೆ ರೆಡಿ ಇಲ್ಲ, ಅದು ಕೂಡ ರಾತ್ರಿ ಹೋಗ್ತಾರೆ, ಏನು ಬರ್ಲಿಕ್ಕೆ ನಾನು ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದೆ. ಸೊ ಆವಾಗ ಅವ್ರು ಹೇಳಿದ್ರು, ಆಯ್ತು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿ. ಸ್ಟೇಟ್ಮೆಂಟ್ ಕೊಟ್ಟೆ. ನಾನು ಸ್ಟಾರ್ಟಿಂಗಿಂದ ಏನೆಲ್ಲ ಆಗಿತ್ತು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟೆ. ಹಾಫ್ ಆನ್ ಅವರ್ ಸ್ಟೇಟ್ಮೆಂಟ್ ಅವ್ರಿಗೆ ಕೊಟ್ಟಿದ್ದೀನಿ ನಾನು, ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಸೊ ಅವಳಲ್ಲಿಂದ ಹೋಗಿದ್ದಾಳೆ, ಕಂಪ್ಲೇಂಟ್ ಮಾಡ್ಬಿಟ್ಟು ಅವ್ರು ಹೊರಗಡೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಇರಲಿಲ್ಲ. ಅವ್ರು ಪೊಲೀಸ್ನವ್ರು ಬರ್ಬೇಕಾದ್ರೆ ಅಲ್ಲಿ ಇರಲಿಲ್ಲ. ಯಾರು ಹುಡುಗಿ ಏನಂತ ಹೇಳಿದಾಗ ನಾನು ಸೌಮ್ಯ ಶೆಟ್ಟಿ, ಅವಳು ಕಜೆ, ಅವಳು ಜೋಡ್ ರಸ್ತೆ ಅವಳು ಅಂತ ಹೇಳಿ. ಆಯ್ತು ಅಂತ ಹೇಳಿ ವಿಡಿಯೋ ಕ್ಲೋಸ್ ಮಾಡಿದ್ರು. ಆಮೇಲೆ ಅದರಲ್ಲಿ ಒಬ್ಬರು PC ಅವರು ನನ್ನ ಪರಿಚಯದವರೇ, ನಂದು ಆ್ಯಕ್ಚುಲಿ ಯಕ್ಷಗಾನದ್ದು ಡ್ರೆಸ್ಸಿಂಗ್ ಎಲ್ಲ ಇತ್ತು, ಅದಕ್ಕೆ ರಾತ್ರಿ ಹೊತ್ತಲ್ಲಿ ನಮಗೆ ಡ್ರೆಸ್ಸಿಂಗ್ ಎಲ್ಲ ಬರ್ತಾ ಇದ್ರು, ಅವ್ರು ಹೆಲ್ಪ್ ಮಾಡ್ತಾ ಇದ್ರು. ಸೊ ಅವರು PC ಅಲ್ಲ, ಅವರು ಹೋಮ್ ಗಾರ್ಡ್ ಟೈಪ್ ಏನು, ನೈಟ್ ಬೀಟ್ ಪೊಲೀಸ್ ಆಗಿದ್ರು. ಅವರು ಹೇಳಿದ್ರು, ಓ ಅವಳ ಮಾರೆ,
ಅವಳದು ಕೇಸ್ ನಮ್ಮ ಹತ್ರ ಆಲ್ರೆಡಿ ಇದೆ ಸ್ಟೇಷನಲ್ಲಿ. ಅವಳು ಹೇಗೆ ನಿಮಗೆ ಸಿಕ್ಕಿದ್ರು ಆ ರೀತಿಯಲ್ಲಿ ನನಗೆ ಸ್ವಲ್ಪ ಈಸಿ ಆಯಿತು. ಸ್ಟೇಷನಲ್ಲಿ ಈ ಥರ ಇದೆ ಅಂತ ಹೇಳಿದರೆ ನಾನು ಇವಳಿಗೆ ಎದುರಬೇಕಾಗಿದೆ, ಇವಳು ಕಂಪ್ಲೇಂಟ್ ಮಾಡಿ. ಈಗ ಕಾನೂನು ಯಾವ ಥರ ಇದೆ ಅಂತ ಹೇಳಿದರೆ ಹುಡುಗಿರ ಫೇವರ್ ಆಗಿರುತ್ತೆ. ಯಾವಾಗ ನಾವು ಹುಡುಗರು ತಪ್ಪು ಮಾಡದೇ ಇಲ್ಲ ಮಾಡಿಲ್ಲ ಅಂದರೂ ಕೂಡ ಹುಡುಗಿರ ಫೇವರ್ ಆಗಿರುತ್ತೆ. ಅವರು ಎಷ್ಟೇ ತಪ್ಪು ಮಾಡಿದರೂ ಕೂಡ ಅದು ಗಣನೆಗೆ ಬರೋದಿಲ್ಲ. ಅದು ಹುಡುಗಿರ ಮಾತು ಮೊದಲು ಕಾನೂನು ಪ್ರಿಫರೆನ್ಸ್ ಅವರಿಗೆ ಕೊಡೋದಿಲ್ಲ. ನಾನು ಸ್ವಲ್ಪ ಹೆದರಿದೆ ಆಗಿ ತುಂಬ ಹೆದರ್ಕೊಂಡಿದ್ದೀನಿ. ನಾನು ಆ ಥರ ಹೆದರ್ಕೊಂಡಿದ್ದೆ ಇಲ್ಲ ಲೈಫಲ್ಲಿ. ಆದರೆ ಈ ಥರ ಎಲ್ಲ ತಪ್ಪೇ ಆಗಲಿಲ್ಲ ಲೈಫಲ್ಲಿ, ತುಂಬ ಹೆದರ್ಕೊಂಡಿದ್ದೆ. ಆಮೇಲೆ ಪೊಲೀಸ್ನವ್ರು ನನಗೆ ಸಮಾಧಾನ ಮಾಡಿದ್ಮೇಲೆ ಓಕೆ ನಾಳೆ ಬಂದು ಅವಳಿಗೆ ಫೋನ್ ಮಾಡಿ ಹೇಳಿದ್ರು, ನೀನು ನಾಳೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ರು. ಸೊ ಅವಳು ಕಂಪ್ಲೇಂಟ್ ಕೊಟ್ಟಿಲ್ಲ. ಆಮೇಲೆ ನಮ್ಮ ಮರುದಿವಸ ನಾವೇ ಹೋಗಿ, ನಾವು ಸ್ಟೇಷನ್ಗೆ ಹೋಗೋದಕ್ಕಿಂತ ಮುಂಚೆ ನಮ್ಮದೊಬ್ಬರು ಪರಿಚಯದ ಲಾಯರ್ ಇದ್ದಾರೆ ಕಾರ್ಕಳದಲ್ಲಿ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ಹೋಗಿ ಏನು ಮಾಡಬೇಕು, ಏನು ಪ್ರೊಸೀಜರ್ ತಗೋಬೇಕು, ನೆಕ್ಸ್ಟ್ ನಮಗೆ ಮ್ಯಾರೇಜ್ ಕ್ಯಾನ್ಸಲ್ ಮಾಡಲಿಕ್ಕಿದೆ, ಏನು ಮಾಡಬೇಕು ಅಂತ ಅವರಿಗೂ ಅವಳ ಬಗ್ಗೆ ಇನ್ಫಾರ್ಮೇಶನ್ ಇತ್ತು. ಸೊ ಅದೇ ರೀತಿ ಈ ಹಿಂದೆ ಕೂಡ ಆಗಿತ್ತು. ಈ ಸಂಜಯನ ವಿಷಯ ಅವರು ಕೂಡ ಹೇಳಿದ್ರು ಅಲ್ಲಿ ಡಾಕ್ಯುಮೆಂಟ್ ಇದೆ, ಈ ಕೇಸ್ ಇಲ್ಲಿ ನಡೀತಾ ಇದೆ ನೋಡಿ ಅಂತ. ನೆಕ್ಸ್ಟ್ ಫರ್ದರ್ ಏನಾದರೂ ಇನ್ಫಾರ್ಮೇಶನ್ ಬೇಕಾದ್ರೆ ಅದರದ್ದು ವಿಷಯ ಹೇಳಿ ಅವ್ರ ಹೆಸರು ಕೂಡ ಹೇಳ್ಬೋದು, ಆಮೇಲೆ ಹೇಳ್ತೀನಿ. ಅವ್ರು ಸಂಜಯ್ನ ಡಾಕ್ಯುಮೆಂಟ್ ಕೊಡು ತೋರಿಸಿ, ಅವಳು ಕೇಸ್ ನಾನೇ ನೋಡ್ಕೊಳ್ತಾ ಇದ್ದೇನೆ, ಅವ್ನು ಬರ್ತಾ ಇಲ್ಲ, ಸಮಸ್ಯೆ ಎಲ್ಲ ಮಾಡ್ತಾ ಇದ್ದೇನೆ, ಅವ್ನು ಬರ್ತಾ ಇಲ್ಲ, ಕೇಸ್ ಆಗ್ತಾ ಇದೆ ಅವಳು. ಇದಕ್ಕಿಂತ ಮುಂಚೆ ಕೂಡ ಮದುವೆ ಆಗಿತ್ತು ಅವಳು. ಇಲ್ಲೆಲ್ಲ ಕೇಸಸ್ ತುಂಬಾ ಇದೆ ಕಾರ್ಕಳದಲ್ಲಿ. ಯಾರು ಕೇಳಿದ್ರು, ಒಂದು ರಿಕ್ಷಾ ಫ್ಯಾಕ್ಟ್ರಿ ಹೋಗಿ ಅಲ್ಲಿ ಕೇಳಿದ್ರು ಅವಳ ಬಗ್ಗೆ ಹೇಳ್ತಾರೆ ನಿಮಗೆ ಅಂತ ಹೇಳಿದ್ರು. ಹೌದಾ, ಇಷ್ಟೆಲ್ಲ ಇದು ನಮಗೆ ಗೊತ್ತಾಗಿಲ್ವಾ ಅಂತ ನಮಗೆ ತುಂಬಾ ಶಾಕ್ ಆಯ್ತು. ಎಲ್ಲಿ ಹೋಗಿ ಗುಂಡಿಗೆ ಬಿಸಿ ಅಂತ ಅವರೇ ಹೇಳಿದ್ರು. ಆಮೇಲೆ ಅವರು ಹೇಳಿದ್ರು, ಓಕೆ ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ, ನೀನು ಕೊಡೋದು ಬೇಡ, ಅಕ್ಕ ಕೊಡ್ಲಿ, ಅಕ್ಕ ಮನೆಗೆ ಇರ್ತಾರಲ್ಲ ಅವ್ರು ಕೊಡ್ಲಿ, ನೀನೊಂದು ಕೆಲಸ ಮಾಡು. ನಿನ್ನೆ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಅವರು, ನಾನು ಎಸ್ಕೇಪ್ ಆಗಿದ್ದೀನಿ ಅಂತ. ಲಾಯರ್ ಹೇಳಿದ್ದಕ್ಕಿಂತ ಹೇಳಿದ್ರು ನನಗೆ, ನೀನು ಇನ್ನು ಈ ಏರಿಯಾದಲ್ಲಿ ಕಾರ್ಕಳ ಆಗಲಿ, ಮುಲ್ಕಿಯಲ್ಲಿ, ಮನೆಯಲ್ಲಿ ಆಗಲಿ ಎಲ್ಲಿ ಇರಬಾರ್ದು. ಅವಳನ್ನು ಮರ್ಯಾದೆ ತೆಗಿದ್ದಾಳೆ, ರೋಡಲ್ಲಿ ಅಂತ ನೋಡಿದ್ರೆ, ಎಲ್ಲಿ ಅಂತ ನೋಡಿದ್ರೆ, ಇಲ್ಲಿ ಹೋದ್ರೂ ಮರ್ಯಾದೆ ತೆಗಿದ್ದಾಳೆ. ನೀನು ಇಲ್ಲಿಂದ ಹೋಗ್ಬೇಕು, 1 ತಿಂಗಳ ಮಟ್ಟಿಗೆ ನೀನು ಎಲ್ಲಿಯಾದ್ರೂ ಇರು, 1 ತಿಂಗಳ ಮಟ್ಟಿಗೆ ಏನು ಮಾಡಿದ್ರು ನನ್ನ ಹತ್ರ ಹೇಳು, ನನಗೆ ಇನ್ಫಾರ್ಮ್ ಮಾಡು, ನಾನು ನೋಡ್ಕೊಳ್ತೀನಿ ಅಂತ ನನಗೆ ಹೇಳಿದ್ರು. ಸೊ ನಾನು ಅವ್ರು ಹೇಳಿದ್ದಕ್ಕೋಸ್ಕರ ನಾನು ನವೆಂಬರ್ 4ನೇ ತಾರೀಕಿಗೆ ನಾನು ಮುಂಬೈಗೆ ಹೋಗ್ತೀನಿ. ನವೆಂಬರ್ 4ನೇ ತಾರೀಕಿಗೆ ಹೋದವನು ನೆಕ್ಸ್ಟ್ ಬರೋದು ನಾನು ಡಿಸೆಂಬರ್ 21 ಜನವರಿ 21 ಕರೆಕ್ಟಾಗಿ ನೆನಪಿಲ್ಲ, ಮೋಸ್ಟ್ಲಿ 1.5 ತಿಂಗಳೇನೋ ಇದ್ದೆ ನಾನು ಮುಂಬೈಯಲ್ಲಿ, ಅಲ್ಲೇ ಇದ್ದೆ. ಸೊ ಆಗಿರ್ಬೇಕಾದ್ರೆ ನಾನು ಮುಂಬೈಗೆ ಹೋದ್ಮೇಲೆ ಅದೇ ಸ್ಟೇಟ್ಮೆಂಟ್, ನಾನು ಎಸ್ಕೇಪ್ ಆಗಿದ್ದೀನಿ ಅಂತ ಸ್ಟೇಟ್ಮೆಂಟ್. ಎಸ್ಕೇಪ್ ಆಗಿದ್ದು ಇದಕ್ಕೆ, ಇವಳಿಗೆ ಹೆದರಿ, ನಾನು ಮರ್ಯಾದೆಗೆ ಅಂಜಿ ನಾನು ಹೋಗಿದ್ದು, ಮರ್ಯಾದೆಗೆ ಹೆದರಿ ಹೋಗಿದ್ದು. ನಮ್ಮದು ಮರ್ಯಾದೆ ಹೋಗ್ಬಾರ್ದು, ನಮ್ಮ ಫ್ಯಾಮಿಲಿದು ಮರ್ಯಾದೆ ಹೋಗ್ಬಾರ್ದು. ನಾಳೆ ನಾನೊಬ್ಬ ಆ್ಯಕ್ಟರ್, ನಾನು ಡ್ರಾಮಾ ಟೀಮಲ್ಲೆಲ್ಲ ಆ್ಯಕ್ಟ್ ಮಾಡೋನು. ಸೊ ನಾನು ಆ್ಯಕ್ಟ್ ಮಾಡುವಾಗ ಯಾರು ನೋಡಿ ಅವ್ನು ಈ ಥರ ಇತ್ತು, ಆ ಥರ ಇತ್ತು ಅಂತ ಹೇಳ್ಬಾರ್ದು ಅಂತ, ಅದಕ್ಕೋಸ್ಕರ ನಾನು ಅಲ್ಲಿಂದ ಎಸ್ಕೇಪ್ ಆಗಿದ್ದು. ಹೌದು, ಎಸ್ಕೇಪ್ ಆಗಿದ್ದೀನಿ. ಸೊ ಅದಾದ ನಂತರ ನನ್ನ ಅಕ್ಕನಿಗೆ ಸ್ವಲ್ಪ ಟಾರ್ಚರ್ ಆಗುತ್ತೆ, ಸ್ವಲ್ಪ ಟಾರ್ಚರ್. ನಾನು ಯಾಕೆ ಎಸ್ಕೇಪ್ ಆಗಬೇಕು, ನನಗೆ ತಪ್ಪಾಗಲಿಲ್ಲ, ನಾನು ಯಾಕೆ ಎಸ್ಕೇಪ್ ಆಗಬೇಕು, ನಾನು ರೆಡಿ ಆದೆ, ನನಗೆ ಏನಾದರೂ ಪರವಾಗಿಲ್ಲ, ಇವಳನ್ನು ನಾನು ಫೇಸ್ ಮಾಡಲೇಬೇಕು, ಇನ್ನು ಯಾರಿಗೂ ಕೂಡ ಇವ್ರು ಮೋಸ ಮಾಡಬಾರ್ದು. ನಾನು ಬರ್ತೀನಿ ನೋಡಿ, ನನ್ನ ಅಕ್ಕನಿಗೆ ನಾನು ಬರ್ತೀನಿ, ಅವಳಿಗೆ ಏನಾಗುತ್ತೋ ಹಾಕಿ, ಅವಳನ್ನು ಕೊಂದಾದ್ರೂ ಪರವಾಗಿಲ್ಲ, ಬಾಕಿಯವರಿಗೆ ನೆಮ್ಮದಿ ಸಿಗಬೇಕು. ಯಾರು ಇವಳಿಗೆ ಮೋಸ ಹೋಗ್ಬಾರ್ದು. ಇಷ್ಟು ಮಂದಿ ಮೋಸ ಹೋಗಿದ್ದಾರೆ. ಇದು ನಾನು ಹೇಳಿದ್ದು, ನನ್ನ ಹತ್ರ ಡೀಟೇಲ್ ಇರುವುದನ್ನು ನಾನು ಹೇಳಿದ್ದು, ಇದು ಕನ್ಫರ್ಮ್ ಆಗಿರುವಂಥದ್ದನ್ನ. ಇನ್ನೂ ಕೂಡ ಎದುರು ಬಂದು ಹೇಳಲಿಕ್ಕೆ ಧೈರ್ಯ ಇಲ್ಲದೆ ಇರೋರು ತುಂಬಾ ಮಂದಿ ಇದ್ದಾರೆ. ಪರ್ಸ್ನಲ್ ಆಗಿ ನಿನ್ನ ಮೀಡಿಯಾ ಬಂದಾಗ ನನಗೆ ಪರ್ಸ್ನಲ್ ಆಗಿ ಕಾಲ್ ಮಾಡಿಬಿಟ್ಟು ಹೇಳಿದ್ದಾರೆ, ಒಬ್ಬೊಬ್ಬರು ಹುಡುಗರು ಹೇಳಿದ್ದಾರೆ, ನನ್ನ ವಿಷಯ ಕೂಡ ಇತ್ತು. ನಾನು ಅವ್ರ ಹತ್ರ ಓಪನ್ ಆಗಿ ಹೇಳ್ತಾ ಇದ್ದೇನೆ, ಬನ್ನಿ ನಿಮ್ಗೆ ಏನು ಹೇಳಲಿಕ್ಕಿದೆ ಅದನ್ನ ಹೇಳಿ. ಸುದೀಪ್ ರೈಗೆ ಅನ್ಯಾಯ ಆಗಿದೆ, ಆ ಜೀವ ಹೋಗಿದೆ ಪಾಪ, ಅವ್ರಿಗೊಂದು ನ್ಯಾಯ ಕೊಡ್ಬೇಕು, ನಾವು ಆ ಜೀವಕ್ಕೊಂದು ನ್ಯಾಯ ಕೊಡಿಸ್ಬೇಕು. ಇದೇ ಪ್ಲೇಸ್ ನನ್ನ ಅಮ್ಮ ನಿನ್ನೆ ಹೇಳಿದ್ರು ನಮಗೆ, ಆಗ್ಬಾರ್ದು ಹೇಳ್ಬಾರ್ದು. ಇದೇ ಪ್ಲೇಸಲ್ಲಿ ಅಮ್ಮ ಹೇಳಿದ್ರು ನಮಗೆ, ಮಗ ನೀನು ಹೋಗ್ತಿದ್ಯಲ್ವಾ, ಇಲ್ಲ ಹೇಗಾಗ್ಬೋದು ಆ ತಾಯಿಗೆ. ನಮ್ಮ ಅಮ್ಮ ಹೇಳಿದ್ರು, ನೀನು ಹೋಗ್ತಿದ್ಯಲ್ವಾ, ಅದೇ ನಾವು ಅನುಭವಿಸ್ತಾ ಇದ್ದಾರೆ ಇವಾಗ. ನಾನು ಅದಕ್ಕೆ ಹುಡುಗರಿಗೆ ಹೇಳುದು, ಯಾರಿಗೆ ಮೋಸ ಆಗ್ತಿತ್ತು ಬನ್ನಿ ಎಲ್ರು, ನಾನಿದ್ದೇನೆ, ಬಿಡುದಿಲ್ಲ. ನಾನು ಸ್ವತಂತ್ರವಾಗಿ ಬಂದಿದ್ದು ಇವರ ಜೊತೆ. ಇವರೇನು ಹೇಳಿಲ್ಲ ನನಗೆ, ನಾನು ಫೋನ್ ಮಾಡಿ ಹೇಳಿದ್ದು ನಾನು ಬರ್ತೀನಿ ಅಂತ ಹೇಳಿ. ಬರ್ತೀನಿ. ಅವಳು ಎಷ್ಟು ಅಹಂಕಾರ ಇದ್ದಾಳೆ, ಅವಳು ಎಷ್ಟು ಅಹಂಕಾರಿ ಅಂದ್ರೆ ಕೈ ತೋರಿಸಿ ಮಾತಾಡ್ತಾರೆ ಹುಡುಗಿಗೆ, ಕೈ ತೋರಿಸಿ ಮಾತಾಡ್ತಾರೆ. ನಮ್ಗೆ ಈಗ ಹೊಟ್ಟಾಗೋದ್ರ ಮಾತಾಡ್ತಾರೆ, ಅಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವನು ಹೀಗೆ ಮಾಡ್ದ, ಅವನು ಹೀಗೆ ಮಾಡ್ದ. ನಾನು ವಿಡಿಯೋ ಕೂಡ ಮಾಡಿದಾಳೆ ಅವಳು, ನಮ್ಮ ಟೀಮ್ಗೆ, ಶಾರದಾಸ್ ಟೀಮ್ಗೆ ಕಳಿಸಿದಾಳೆ. ಅವರೆಲ್ಲ ನೋಡ್ಬಿಟ್ಟು ನಂದೇ ತಪ್ಪಂತ ಹೇಳಿದ್ದಾರೆ. ಯಾರಿಗೂ ನಾನು ಆನ್ಸರ್ ಕೊಡೋಕೆನೆ ಹೋಗಿಲ್ಲ. ಇವತ್ತು ಬಂದಿದ್ದು ನಾನು ಒಪ್ಪನಾಗಿ.
ಯಾರಿಗೂ ಆನ್ಸರ್ ಕೊಡೋಕ್ಕಾಗಲಿಲ್ಲ. ಒಂದು ದಿವಸ ಒಂದು ದಿವಸ ಹೊರಗಡೆ ತಂದೆ ಬರುತ್ತಿದ್ದೆ, ಅವಳ ಹಣೆ ಬರ ಎಲ್ರಿಗೂ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಎಲ್ಲ ಜನರಿಗೂ ಗೊತ್ತಿದೆ. ನಾನು ಇವತ್ತು ಮೆಸೇಜ್ ತೋರಿಸ್ಲಿಕ್ಕೆ ಕೂಡ ರೆಡಿ ಇದ್ದೇನೆ ನಿಮಗೆ. ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ ನನಗೆ, ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ಒಳ್ಳೇದಾಯ್ತು ಅಂತ. ಅವಳಿಗೆ ಶಿಕ್ಷೆ ಆಗ್ಲೇಬೇಕು, ಬಿಡಬೇಡ, ಏನು ಬೇಡ. ನಿನ್ನೆ ಅವಳು ವಿಡಿಯೋದಲ್ಲಿ ಮಾತಾಡಿದಾಳೆ, ಎಷ್ಟು ಫಾಲ್ಸ್ ಎಲಿಗೇಷನ್ ಮಾಡಿದಾಳೆ ಅಂತ ಹೇಳಿದ್ರೆ, ಅವಳು ಫಸ್ಟ್ ಮದುವೆ ಆಗಿದ್ದು ಕೂಡ ಡೀಟೇಲ್ ಆಗಿ ಹೇಳಿಲ್ಲ. ಫಸ್ಟ್ ಮದುವೆ ಆಗಿದ್ದು ಇಂಟರ್ ಕಾಸ್ಟ್ ಮ್ಯಾರೇಜ್, ಅವಳದು ಅಗ್ನಿ ಸಾಕ್ಷಿಯಾಗಿ ಇವತ್ತಿನವರೆಗೆ ಅವಳು ಮದುವೆ ಆಗಿಲ್ಲ ಯಾರನ್ನು ಕೂಡ. ಇಬ್ಬರನ್ನು ಮದುವೆ ಆಗಿಲ್ಲ, ಇಬ್ಬರ ಜೊತೆ ಕೂಡ ಓಡಿ ಹೋಗಿ ಮದುವೆ ಆಗಿದ್ದು ಅವಳು. ಇಂಟರ್ ಕಾಸ್ಟ್ ಮ್ಯಾರೇಜ್ಗೆ ಒಪ್ಪೋಸಿಟ್ ಮನೆಯಿಂದ ಅವ್ರು ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟೇಷನ್ಗೆ, ನನ್ನ ಮಗನನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅವನಂತ. ಇವರು ರಿಟರ್ನ್ ಕಂಪ್ಲೇಂಟ್ ಅವ್ರ ಮೇಲೆ ಮಾಡಿದ್ದಾರೆ. ಆ ಕಂಪ್ಲೇಂಟ್ ರೂರಲ್ ಸ್ಟೇಷನ್ ಅಲ್ಲಿ ಇವತ್ತಿಗಿದೆ, ನೀವು ಚೆಕ್ ಮಾಡ್ಬೋದು ಬೇಕಾದ್ರೆ. ಇದೆಲ್ಲ ಡೀಟೇಲ್ಸ್ ನನಗೆ ಸಿಕ್ಕಿದೆ. ಅಷ್ಟು ಬೇಡ, ನಾನು ಮುಂಬೈಗೆ ಹೋದ್ಮೇಲೆ ನನಗೆ ಮಹಿಳಾ ಆಯೋಗದಿಂದ ಕಾಲ್ ಬರುತ್ತೆ, ನನ್ನ ಸೇಮ್ ನಂಬರ್ಗೆ ಕಾಲ್ ಬರುತ್ತೆ ಮಹಿಳಾ ಆಯೋಗದಿಂದ. ಅವ್ರು ಹೇಳ್ತಾರೆ, ಸೌಮ್ಯ ಶೆಟ್ಟಿ ಮತ್ತೆ ಅವ್ರ ಫ್ಯಾಮಿಲಿ ಅವರು ಬಂದಿದ್ದಾರೆ, ನಿಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಿದ್ದಾರೆ, ನೀವು ಅವ್ರನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿ ಓಡಿ ಹೋಗಿದ್ದೀರಿ ಅಂತ. ಹೌದು ಮೇಡಮ್, ನಾನು ಮದುವೆ ಆಗ್ತೀನಿ ಅಂತ ಹೇಳಿದೆ, ಹೌದು, ಅದು ಈಗ ಆಗ್ತಾ ಇಲ್ಲ. ನನ್ನ ಫ್ಯಾಮಿಲಿ ಅವರು ಸೇರಿ ಡಿಸೈಡ್ ಮಾಡಿ ಮದುವೆನ ನಾವು ಕ್ಯಾನ್ಸಲ್ ಮಾಡಿದ್ದೀವಿ, ನಮಗೆ ಬೇಡ ಅಂತ ಹೇಳಿದ್ದೀವಿ ನಾವು. ಅವರು ಹೇಳ್ತಾರೆ, ಒಳ್ಳೇದಾಯ್ತು. ಅವರು ನನಗೆ ಪರ್ಮಿಷನ್ ಕೊಟ್ಟರೆ ಅವ್ರ ಹೆಸರು ಹೇಳ್ತೀನಿ ನಾನು ನೆಕ್ಸ್ಟ್ ಯಾರಂತ ಹೇಳಿ. ಮಹಿಳಾ ಆಯೋಗದಿಂದ ನನಗೆ ಕಾಲ್ ಬಂದವರು ಹೇಳ್ತಾರೆ, ಒಳ್ಳೇದಾಯ್ತು, ಅವ್ರ ಫ್ಯಾಮಿಲಿ ಸರಿ ಇಲ್ಲ, ಇದಕ್ಕಿಂತ ಮುಂಚೆ ಎಷ್ಟೋ ಫ್ಯಾಮಿಲಿಯನ್ನು ಹಾಳು ಮಾಡಿದ್ದಾರೆ ಅವರು, ನಿಮಗೆ ನಾನಿದೆ, ನೀವು ಹೆದರ್ಬೇಡಿ. ಮಹಿಳಾ ಆಯೋಗದಿಂದ ಒಬ್ಬ ಹುಡುಗನಿಗೆ ಅವರು ಸಾಂತ್ವನ ಹೇಳ್ತಾರೆ ಅಂತ ಹೇಳಿ ಆದರೆ ಅವಳ ಬಗ್ಗೆ ಅವ್ರಿಗೆ ಎಷ್ಟು ಕೆಟ್ಟ ಅಭಿಪ್ರಾಯ ಇರ್ಬೋದು ಅದನ್ನು ಆಲೋಚನೆ ಮಾಡ್ಕೊಂಡು ಅವ್ರು ಹೇಳ್ತಾರೆ, ನಿಮಗೆ ನಾನಿದ್ದೇನೆ. ಒಂದು ಮಾತು ಹೇಳ್ತಾರೆ ಅವರು, ಈಗ ಮಹಿಳೆಯರಿಗೆ ಪ್ರಾಬ್ಲಮ್ ಆದ್ರೆ, ಏನಾದ್ರು ಟೆನ್ಷನ್ ಆದ್ರೆ, ಅವ್ರಿಗೆ ಪ್ರಾಬ್ಲಮ್ ಆದ್ರೆ, ತೊಂದರೆ ಆದ್ರೆ, ಯಾರು ಅನ್ಯಾಯ ಮಾಡಿದ್ರೆ ಅವರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಮಹಿಳಾ ಆಯೋಗ ಇದೆ. ನಿಮ್ಮಂತ ಹುಡುಗರಿಗೆ ಯಾರಿದ್ದಾರೆ? ನಾನು ಹೇಳೋದು, ನಮ್ಮಂತ ಹುಡುಗರಿಗೆ ಮೋಸ ಆದಾಗ ಒಂದು ನ್ಯಾಯ ಕೊಡೋದಕ್ಕಂತ ಹುಡುಗಿರಿಗೂ ಹುಡುಗರಿಗೂ ಸಮ ಕಾನೂನು ಇರಬೇಕು, ಒಂದೇ ಕಾನೂನು ಅಂತ ಜಾರಿ ಆಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಪುರುಷರಿಗೂ ಕೂಡ ಒಂದು ಏನು ಆಯೋಗನ, ಪುರುಷ ಸಾಂತ್ವನ ಕೇಂದ್ರನ ಆಗ್ಬೇಕು ಅನ್ನೋಂಥದ್ದು ನನ್ನೊಂದು ಭಿನ್ನ. ಮತ್ತೇನಾದ್ರು ಕೇಳ್ಬೋದು. ನಮ್ದು ಒಂದೇ ಇಂಟೆನ್ಷನ್. ಈಗ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಕಾರಣ ಒಂದೇ, ಅವಳು ಅಷ್ಟೆಲ್ಲ ಆ ಸುಳ್ಳನ್ನ ಸತ್ಯ ಹೇಳ್ತಾ ಇದ್ದಾಳೆ. ಅದೇ ರೀತಿ ನನ್ನ ಜೊತೆ ಮಾತಾಡ್ತಿದ್ದ ಅವಳು, ಒಂದು ಚೂರು ತಪ್ಪೋದಿಲ್ಲ. ಅವಳು ಮಾತಲ್ಲಿ ದ್ವಂದ್ವ ಇದೆ, ಅದು ಗೊತ್ತು, ಉಲ್ಟಾ ಪಲ್ಟಾ ಮಾತಾಡ್ತಾಳೆ. ಸೊ ಇನ್ನು ಈ ಸುದೀಪ್ಗೆ ಆದಂತ ಅನ್ಯಾಯ ಇನ್ನು ಯಾವ ಹುಡುಗನಿಗೆ ಆಗ್ಬಾರ್ದು. ಅವಳಿಗೆ ಒಂದು ಕಾನೂನಾತ್ಮಕವಾಗಿ ಶಿಕ್ಷೆ ಆಗುವಾಗೆ ನೀವು ಸಪೋರ್ಟ್ ಮಾಡ್ಬೇಕು. ನಮ್ಗೆ ಅದೇ ರೀತಿ ಈ ಫ್ಯಾಮಿಲಿಗೆ ಒಂದು ನೀವು ನೆರವಾಗಬೇಕು, ಅಂದ್ರೆ ಒಂದು ಕಾನೂನಾತ್ಮಕವಾಗಿ ನೆರವಾಗಬೇಕು. ಆಗೋದಿಲ್ಲ ಅಂತ ಹೇಳಿ ಅವಳಿಗೆ ಎಷ್ಟು ಪರವಾಗಿದೆ ಅದು ಗೊತ್ತಿಲ್ಲ ನಮ್ಗೆ, ಏನ್ ಮಾಡ್ತಿದ್ದಾರೆ ಏನಂತ ಹೇಳಿ. ಮೀಡಿಯಾದವರು ಅವಳಿಗೆ ಹೇಗೆ ರೀಚ್ ಆದ್ರು ಅದು ಕೂಡ ಗೊತ್ತಿಲ್ಲ. ಮೊನ್ನೆ ನಮ್ಗೆ ಇನ್ಫಾರ್ಮೇಶನ್ ಇತ್ತು, ಅವ್ರು ಎಸ್ಕೇಪ್ ಆಗಿದ್ದಾರೆ, ಸಿಗ್ತಾ ಇಲ್ಲ, ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ. ಬಟ್ ಮೀಡಿಯಾದವ್ರಿಗೆ ಹೇಗೆ ಸಿಕ್ಕಿದ್ರು ಅದು ಗೊತ್ತಿಲ್ಲ ನಮ್ಗೆ, ಎಲ್ಲಿದ್ದಾರೆ ಏನು ಅಂತ. ಬಟ್ ಇಲ್ಲಿ ಏನೇ ಇರಲಿ, ಕಾನೂನಾತ್ಮಕವಾಗಿ ಶಿಕ್ಷೆ ಆದ್ರೆ ನಮ್ಗೆ ಖುಷಿ, ಇಲ್ಲದಿದ್ರೆ ಟೈಮ್ ತಗೊಳುತ್ತೆ. ತಪ್ಪು ಮಾಡಿದವರಿಗೆ ಒಂದು ಶಿಕ್ಷೆ ಆಗೋದಕ್ಕೆ ಟೈಮ್ ತಗೊಳುತ್ತೆ, ದೇವರು ನೋಡ್ಕೊಳ್ತಾರೆ, ಅಷ್ಟೇ ಹೇಳ್ತೀವಿ. ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ, ನನ್ನ ಮಗ ತೀರಿ ಆಗಿದೆ, ಸ್ವಲ್ಪ ಹೋಗಿದೆ ಅಂತ ನಮ್ಮ ನಂಬಿಕೆ. ಇವುಗಳನ್ನು ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆಯಲ್ಲ, ಇದನ್ನು ಸಮಗ್ರ ತನಿಖೆ ಮಾಡಬೇಕು. ಯಾಕಂದ್ರೆ SIT ಇಂದ ಇದು ಆಗುವಂತ ಕೆಲಸ ಅದುವೇ ಅಲ್ಲ. ಒಂದು CBI ಕೊಡಬೇಕು, ಇಲ್ಲ NIA ಗೆ ಕೊಡಬೇಕು ಅಂತ ನಿಮ್ಮ ಮೂಲಕ ನಮ್ಮ ಅಭಿಪ್ರಾಯ. ಲೇಟ್ ಮಾಡಿದಷ್ಟರಿಂದ ಏನೆಲ್ಲ ಮಾಡ್ತಾ ಇರ್ತಾರೆ. ನಿನ್ನೆ ಅವರ ಸ್ಟೇಟ್ಮೆಂಟ್ ಇದೆ, ಅದನ್ನು ನೀವು ನೋಡಿದ್ರೆ ಗೊತ್ತಾಗ್ತದೆ. 16ನೇ ತಾರೀಕಿಗೆ ಪಾಯ್ಸನ್ ತಗೊಂಡಿದ್ದಾರೆ ಬೆಳ್ತಂಗಡಿಯಲ್ಲಿ, 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗಿದೆ, 21ನೇ ತಾರೀಕಿಗೆ ಡೆಂಗಿ ಜ್ವರ ಬಂದಿದೆ ಅಂತ. ಅದು ಒಂದರಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಕೊಡಿ, ನೋಡಿ ನಿಮಗೆ ಗೊತ್ತಾಗ್ತದೆ ಸುಳ್ಳು ಎಷ್ಟಿದೆ ಅಂತ. ಅದಕ್ಕೆ ನಿಮ್ಮೆಲ್ಲ ಕೈ ಮುಗಿದ ದೃಷ್ಟಿ ಒಂದು CBI ಅಥವಾ NIA ಗೆ ಕೊಡುವಂತ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ ನಾವೆಲ್ಲರೂ ನಾವು ಕೈ ಮುಗಿದು ಕೇಳ್ತೇವೆ. ಹಾಗೆ ಎಲ್ಲಾ ಮಹಿಳೆಯರು ನಮಗೆ ಸಹಕಾರ ಮಾಡಬೇಕು ಅಂತ ಮತ್ತೊಂದು ಸಾರಿ ನಾವು ಕೈ ಮುಗ್ತೇವೆ. ಮತ್ತೆ ಇವರು ಹುಷಾರಿಲ್ಲ, ನಿಮ್ಗೆ ಅಲ್ಲಿ ಇರುವಂತ ಎಲ್ಲ ಇದು ಸ್ಕ್ಯಾನ್ ರಿಪೋರ್ಟ್ ನೋಡಿದ್ರೆ ನಮ್ಗೆ ಎಲ್ಲ ತಂದಿದೆ, ನಿಮಗೆ ತೋರಿಸ್ಬೇಕಾದ್ರೆ ಅದನ್ನು ನೋಡಿದ್ರೆ ಆರೋಗ್ಯ ಇವ್ರದ್ದು ಅವಳದಲ್ಲ ಒಂದು ತಿಂಗಳಾಗಿದೆ ನೋಡಿ, ಒಂದು ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಅದನ್ನ ಕೇಳ
ಪರಿಸ್ಥಿತಿ ಎಲ್ಲ ಗೊತ್ತಾಗ್ತದೆ. ಆಸ್ಪಾಸಲ್ಲಿ ಸುಮಾರು CC ಕ್ಯಾಮೆರಾ ಉಂಟು, 17 ನೂರಕ್ಕೆ ಮುಖ್ಯವಾಗಿ CC ಕ್ಯಾಮೆರಾ. ಮತ್ತೊಂದು ಅವಳಿಂದಾಗಿ ನಮ್ಮ ಫ್ಯಾಮಿಲಿ ಅಪ್ಪ ಅಮ್ಮನ ಜೊತೆ ಮಾತಾಡಿ ಕೂಡ ಬಿಡಿಸಿದ್ದಾರೆ. ಅವಳು ಅಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾರೆ. ನಾನು ಅವಳಿಗೆ ಮೋಸ ಮಾಡಿದ್ದೀನಿ ಅಂತ ಅವಳನ್ನು ನಂಬಿಸಿ ಅಪ್ಪ ನನ್ನ ಜೊತೆ ಇವತ್ತಿಗೂ ಮಾತಾಡ್ತಾ ಇಲ್ಲ. ನನ್ನ ಅಪ್ಪ ಇವತ್ತಿಗೂ ಮಾತಾಡ್ತಿಲ್ಲ. ಆ ವಿಷಯದಿಂದಾಗಿ ನಾನು ಅವಳಿಗೆ ತುಂಬಾ ಕಳ್ಕೊಂಡೆ. ನಾನು ತುಂಬಾ ಹಣ ಪರ್ಸನಲ್ ಆಗಿ ಏನು ಕೇಳಿಲ್ಲ. ಹೀಗೆ ಖರ್ಚಿಗೆಲ್ಲ ನಾವು ಮಾಡ್ತಾ ಇದ್ವಿ ಖರ್ಚು. ಆಮೇಲೆ ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ನಾವೊಂದು ಪ್ಲಾನ್ ಮಾಡ್ತೀವಿ. ಅದಕ್ಕೆ ಒಂದು ಅವಳ ಅಣ್ಣ ಹತ್ರ ನಾವು ಹೋಗ್ತೀವಿ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ನನ್ನ ಹತ್ರ ಸ್ವಲ್ಪ ಹಣ ಶಾರ್ಟೇಜ್ ಆಗುತ್ತೆ. ನನ್ನ ತಮ್ಮಂದು ಗೋಲ್ಡನ್ನು ನಾನು ಅಡವಿಟ್ಟು ಅವಳ ಅಣ್ಣನಿಗೆ ಹಣ ಕೊಡ್ತೇನೆ. ಅದು ಇವತ್ತಿಗೂ ಬಂದಿಲ್ಲ ನನಗೆ ಹಣ. ಅದು ಬೇಡ, ಹಣ ಬರೋದು ಕೂಡ ಬೇಡ, ಹೇಗಾದ್ರೂ ಮಾಡಿ ಬಿಡಿಸ್ತೀನಿ. ತಮ್ಮಂದು ಗೋಲ್ಡ್ ಅಡ ಇಟ್ಟು, ತಮ್ಮಂದು ಹೆಂಗ್ತಿದ್ದು ಗೋಲ್ಡನ್ನು ಅಡ ಇಟ್ಟು ನಾನು ಸ್ವಲ್ಪ ಹಣ ನಾನು ಕೊಟ್ಟು ಅದನ್ನು ನಾನು 2024 ಆ ಟೈಮಲ್ಲಿ ಒಂದು ಗೋಲ್ಡ್ ಇದ್ದು ಹೋಗಿದೆ ನನಗೆ ಹಣ. ಆಮೇಲೆ ಅದೇ ಈ ಹಣದ ವಿಚಾರವಾಗಿ ನಾನು ಸ್ವಲ್ಪ ಮನೆಯದೆಲ್ಲ ಮನಸ್ತಾಪ ಆಯಿತು. ನಾನು ಹೇಗೂ 1.5 ತಿಂಗಳು ಮನೇಲಿ ಇರಲಿಲ್ಲ. ಅಪ್ಪ ಅಂತ ಹೇಳಿದರೆ ಅವರಿಗೆ ಮಕ್ಕಳಂದ್ರೆ ತುಂಬ ಪ್ರೀತಿ, ಅದು ಕೂಡ ಹೆಣ್ಮಕ್ಳಂದ್ರೆ ತುಂಬ ಪ್ರೀತಿ ಅವರಿಗೆ. ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋರು ತುಂಬ. ಅವಳು ಏನು ತಪ್ಪು ಮಾಡಿದ್ರು ಅವ್ರಿಗೆ ಗೊತ್ತಿದ್ರು ಕೂಡ ಆಯ್ತು ಸರಿ ಮಾಡೋಣ, ನೆಕ್ಸ್ಟ್ ನೋಡೋಣ, ಸರಿ ಮಾಡೋಣ ಗೊತ್ತಿರೋದ ಹೇಳ್ತಾನೆ ಇದ್ರು. ಬಟ್ ಅವರಿಗೆ ಅವಳ ತಪ್ಪು ಗೊತ್ತಾಗಿದ್ದು ಲಾಸ್ಟಿಗೆ ಮಾತ್ರ. ಇವಾಗ ಕಂಪ್ಲೀಟ್ ಆಗಿ ಗೊತ್ತಾಗಿರ್ಬೋದು. ಬಟ್ ನಾನು ಅವಳಿಂದಾಗಿ ನನ್ನ ತಂದೆದಾಗಿ ತುಂಬಾ ಹರ್ಟ್ ಮಾಡಿದ್ದೀನಿ. ನಾನು ತುಂಬಾ ಹರ್ಟ್ ಮಾಡಿದ್ದೀನಿ. ಅಂದ್ರೆ ಏನಂತ ಹೇಳಿದ್ರೆ ಅವಳ ಜೊತೆ ಇದ್ರೆ ಅವಳ ಮಾತನ್ನೇ ಕೇಳಬೇಕು ನಾವು, ಬೇರೆಯವ್ರ ಯಾರ ಮಾತನ್ನು ಕೇಳೋದಿಲ್ಲ. ಅಷ್ಟು ಈಗ ಅವ್ರು ಪ್ರೀತಿ ಮಾಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ. ಈಗ ಒಂದು ಪಕ್ಷನ ನಾವು ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿದ್ಬಿಟ್ಟು ಅದು ನಮ್ಗೆ ಇಷ್ಟ ಅಂತ ಹೇಳಿದ್ರೆ ಆ ಪಕ್ಷಿಗೆ ಉಸಿರುಗಟ್ಟು ಸಾಯ್ತದೆ. ಅದೇ ತರ ಪ್ರೀತಿ ಮಾಡ್ತಾರೆ ಅವರು. ಕೈ ಮುಷ್ಟಿಯಲ್ಲಿ ಹಿಡ್ಕೊಳ್ತಾರೆ, ನೀನು ಬೇಕಂತ ಹೇಳಿದ್ರೆ ನಾವು ಹೊರಗಡೆ ಬರ್ಲಿಕ್ಕೆ ನೋಡ್ತೀವಿ, ಅವಳು ಒಳಗಡೆ ನಿರ್ಲಿಕ್ಕೆ ನೋಡ್ತೀವಿ. ಅಷ್ಟೇ ಮಾಡೋದು ಅವಳು, ಎಲ್ಲರ ಜೊತೆ ಅಷ್ಟೇ ಮಾಡೋದು. ಅವಳ ಕಂಟ್ರೋಲ್ ಅಲ್ಲಿ ಇರಬೇಕು, ಅವಳು ಹೇಳ್ದಂಗೆ ಕೇಳಬೇಕು, ಅವಳು ಹೇಳ್ದಂಗೆ ಹಣ ಕೊಡಬೇಕು, ಖರ್ಚು ಮಾಡಬೇಕು, ತಿರುಗಾಡಬೇಕು ಅವರಿಗೆ ಅಷ್ಟೇ. ಕಾಲ್ ತೆಗೆಯದಿದ್ರೆ ನನ್ನ ಮನೆಗೆ 2 ಸರ್ತಿ ಬಂದಿದ್ದಾಳೆ. ಮಧ್ಯರಾತ್ರಿ 1:30 ಗಂಟೆ 2 ಗಂಟೆ ಅಂತ ನೋಡ್ಲಿಲ್ಲ. 2 ವೀಲರ್ ಇಟ್ಕೊಂಡು ಕಾರ್ಕಳದಿಂದ ಮುಲ್ಕಿ ಶಿವಂತೂರಿಗೆ 1:30 ಗಂಟೆಗೆ ಒಂದ್ಸಲ ಬಂದಿದ್ದಾಳೆ. ಮತ್ತೊಂದು ದಿನ ರಾತ್ರಿ ನಾನು ಹುಷಾರಿರ್ಲಿಲ್ಲ, ನಾನು ಕಾಲ್ ರಿಸೀವ್ ಮಾಡಿಲ್ಲ ಅಂತ ಮಧ್ಯರಾತ್ರಿ ಬಂದಿದ್ದಾಳೆ. ಬರ್ತಾಳೆ ನಾನು ಸತ್ಯ ಹೇಳ್ತೇನೆ, ಈಗಲೂ ಹೆದರಿಕೆ ಆಗ್ತಾವ, ತುಂಬಾ ಹೆದರ್ತೀನಿ ಅವಳಿಗೆ ನಾನು. ಯಾರು ಇಲ್ಲ ಸರ್, ಯಾರು ಇಲ್ಲ, ಅವಳೊಬ್ಬಳೆ. ಅವಳು ಅಷ್ಟು ನೀವು ಜಸ್ಟ್ ಇಂಟರ್ವ್ಯೂ ಮಾಡಿ ಅವಳು ಮಾತಾಡೋ ಸ್ಟೈಲ್ ನೋಡಿ, ಅವಳು ಒಂಥರ ಕೋಪ ಬಂದಾಗ ರೆಡ್ ಆಗ್ತಾಳೆ. ಹೀಗೆಲ್ಲ ಮಾಡುದು ಒಂಥರ ಎಕ್ಸ್ಪ್ರೆಷನ್ ಅವಳು. ನನ್ನ ಹತ್ರ ವಿಡಿಯೋ ಉಂಟು, ಮೈಯಲ್ಲಿ ಬಂದಾಗೆ ಮಾತಾಡೋದು. ಲಿಟ್ರಲಿ ನಾನು ಅವಳನ್ನ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅಲ್ಲಿ 2 ದಿವಸ ಕೌನ್ಸಿಲಿಂಗ್ ಮಾಡಿದ್ದೀನಿ. ನಾನು ಇವರಿಗೆ ಮಾನಸಿಕ ಅಸ್ವಸ್ಥತೆಯನ್ನು ಇರ್ಬೋದು, ಮೆಂಟಲ್ ಡಿಸಾರ್ಡರ್ ಇರ್ಬೋದು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡಿದ್ದೇನೆ. ಅದು ಇಲ್ಲ ಅಂತ ಹೇಳಿ ಗೊತ್ತಾದ್ಮೇಲೆ ದೈವದೇವರ ಉಪದ್ರ ಇರ್ಬೋದು ಅಂತ ಹೇಳಿ ನಮ್ಮ ನಂಬಿಕೆ, ನಾನು ದೈವರಾಜ ಬಪ್ಪು ಸ್ವಾಮಿಯನ್ನು ನಂಬುವ ದೈವದಲ್ಲಿ ಅವಳೊಂದು ಪ್ರಶ್ನೆ ಇಟ್ಟಿದ್ದೀನಿ ನಾನು ಅವರ ಮನೆಯಲ್ಲಿ, ಏನಾದ್ರು ಉಪದ್ರ ಇದೆಯಾ, ಅದಕ್ಕೋಸ್ಕರ ಈ ತರ ಮಾಡ್ತಾಳೆ ಇವಳು. ಅದನ್ನು ಅವಳು ಹೇಳ್ಕೊಂಡು ಇವನು ಮಾಟ ಮಾಡಿದ್ದಾನೆ ನನಗೆ ಆ ತರ ಹೇಳಿದ್ದಾರೆ. ಇವಳಿಗೋಸ್ಕರ ನಾನು ಅದನ್ನು ಮಾಡಿದ್ದೀನಿ, ನಾನು ಅಷ್ಟು ಖರ್ಚು ಮಾಡಿಬಿಟ್ಟು. ಇವಾಗಲೂ ಕೌನ್ಸಿಲಿಂಗ್ ಮಾಡ್ಬಿಟ್ಟು ಇವತ್ತು ಬೆಳಿಗ್ಗೆ ಮೆಸೇಜ್ ಮಾಡಿದ್ರು ನನಗೆ, ಅವಳು ಹೇಗಿದ್ದಾಳೆ ಅಂತ. ಕೌನ್ಸಿಲರ್ ಈ ತರ ಆಗಿದೆ, ಅದೇ ನ್ಯೂಸ್ ಅಂತ ಹೇಳಿದ್ರು. ಸೊ ಅವಳು ಕಂಪ್ಲೀಟ್ಲಿ ಮಾನಸಿಕ ಅಸ್ವಸ್ಥೆ.
ಇಲ್ಲಾಂದ್ರೆ ಅವಳು ನಾಟಕ ಮಾಡ್ತಿದ್ದಾಳೆ ಹಣಕ್ಕೋಸ್ಕರ, ಇಲ್ಲಾಂದ್ರೆ ಏನೋ ಗೊತ್ತಿಲ್ಲ. ಆಕ್ಚುಲಿ ಇರ್ಬೋದು ಅವಳಿಗೆ ಒಂದು ಸೆಟ್ಲ್ ಆಗ್ಬೇಕಂತ ಅವಳ ಮನಸ್ಸು ಇರ್ಬೋದು, ಒಂದು ಹೆಣ್ಣಿನ ಮನಸ್ಸು ಹೇಳಿಕ್ಕೆ ಆಗುದಿಲ್ಲ. ಅವಳಿಗೆ ಸೆಟ್ಲ್ ಆಗ್ಬೇಕು, ನಮ್ಗೊಂದು ಮದುವೆ ಎಲ್ಲರ ತರ ಇರ್ಬೇಕು ಅಂತ ಮನಸ್ಸು ಇರ್ಬೋದು. ಬಟ್ ಅವಳನ್ನ ಅದು ಇರ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅತಿಯಾಗಿ ಪ್ರೀತಿಸಿದಾಳೆ, ಮತ್ತೆ ಒಂಥರ ಟಾರ್ಚರ್ ಕೊಡ್ತಾರೆ. ಅದು ಯಾರು ಉಳ್ಕೊಳ್ಳಿಲ್ಲ. ಈಗ ನಾವು ನಮ್ಗೊಂದು ಕಾಮನ್ ಸೆನ್ಸ್ ಏನಂತ ಹೇಳಿದ್ರೆ, ಈಗ ಸುದೀಪ್ ರೈ 4ನೇ ವರ್ಷ ನಮ್ಗೆ ಗೊತ್ತಿರುವ ಪ್ರತಿಯೊಬ್ರು ಕೂಡ ಇದೇ ವಿಷಯಕ್ಕೆ ಎಸ್ಕೇಪ್ ಆಗಿದ್ದಾರೆ. ಹೌದಾ? ಈಗ ಪ್ರಸಾದ್ ಅನ್ನೋಂಥವನು ಕೂಡ ಮದುವೆಯಾಗಿ ಎಸ್ಕೇಪ್ ಆಗಿದ್ದಾರೆ, ಡಿವೋರ್ಸ್ ಕೊಟ್ಟು ಹೋಗಿದ್ದಾನೆ. ಅನಂತರ ಸಂಜಯ್ ಅವನು ಕೂಡ ಎಸ್ಕೇಪ್ ಆಗಿ ಹೋಗಿದ್ದಾನೆ, ಓಡಿ ಹೋಗಿದ್ದು. ನಾನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಿ, ಮದುವೆ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡಿ ಎಸ್ಕೇಪ್ ಆಗಿದ್ದು ನಾನು ಕೂಡ. ಸುದೀಪ್ ರೈ ಅವರು ಕೂಡ ಮನೆಗೆ ಬಂದಿದ್ರಂತೆ, ಬೇಡ ಅಂತ ಹೇಳಿ ಮನೆಗೆ ಬಂದಿದ್ರಂತೆ. ಆಮೇಲೆ ಅವರೇನೋ ಜಗಳ ಆದ್ಮೇಲೆ ಹೋದ್ರು. ಅವಳು ಬೇಡ ಅಂತ ಹೇಳಿ ಇಷ್ಟು ಮಂದಿ ಹೋಗುವಾಗ ಇಲ್ಲಿ ಯಾರು ಸರಿ ಯಾರು ತಪ್ಪಂತ ನಾವು ಇಲ್ಲೇ ಜಡ್ಜ್ ಮಾಡಬಹುದು. ಈಗ ಅದಕ್ಕೆ ಯಾರು ಹೊಣೆ? ನಮ್ಗೆ ಏನಾದ್ರು ಕಾನೂನಾತ್ಮಕವಾಗಿ ನೆರವು ಸಿಗ್ಬೇಕು, ಜಸ್ಟಿಸ್ ಒಂದು ಸಿಗ್ಲೇಬೇಕು. ಇಷ್ಟರವರೆಗೆ ಸಿಕ್ಕಿಲ್ಲ, ಇನ್ನು ಸಿಕ್ಕಿದ್ರೆ ಒಳ್ಳೆಯದು. ಆಚರಣೆ ಮಾಡಬಾರ್ದು. ಎಲ್ಲರಿಗೂ ನಮಸ್ತೆ. ನಮಗೆ ಒಂದು ಉನ್ನತ ಮಟ್ಟದ ತನಿಖೆಗಳನ್ನು ಸಹಕರಿಸಿಕೊಡುವುದಾಗಿ ನಿಮ್ಮಲ್ಲಿ ಕಲೆಯಿಂದ ಕೇಳ್ತೇವೆ. ಒಂದು ಸೌಮ್ಯನ ಹುಡುಗಿಗೆ ಕಾನೂನು ದೃಷ್ಟಿಯಿಂದ ಶಿಕ್ಷೆ ಆಗಬೇಕು, ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಿಮ್ಮ ಹತ್ರ